ಆಕಾಶವಾಣಿ ಮೈಸೂರು. ಯುವವಾಣಿ. ಯುವ ಸ್ನೇಹಿತರೆ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿ ಕಾರ್ಯಕ್ರಮ ಕೇಳುವಿರಿ. ಇಂದು ಭೌತಶಾಸ್ತ್ರದ ಪುನರಾವರ್ತನೆ ಮಾಡಲಿದ್ದಾರೆ ಮೈಸೂರಿನ ಚಿನ್ಮಯ ಪದವಿ ಪೂರ್ವ ಕಾಲೇಜಿನ ಭೌತಶಾಸ್ತ್ರ ಉಪನ್ಯಾಸಕರಾದ ಶರತ್ ಎಂಎನ್. ಕೇಳುಗರಿಗೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತಾ ಕಾರ್ಯಕ್ರಮ ಸರಣಿಯಲ್ಲಿ ನಾವು ಮಾತಾಡಲಿಕ್ಕಿದ್ದೇವೆ ಭೌತಶಾಸ್ತ್ರ ವಿಷಯದ ಬಗ್ಗೆ. ಭೌತಶಾಸ್ತ್ರ ಅಂದರೆ ಫಿಸಿಕ್ಸ್. ಈ ಕುರಿತು ನನ್ನ ಜೊತೆ ಮಾತಾಡಲಿಕ್ಕಿದ್ದಾರೆ ಮೈಸೂರಿನ ಚಿನ್ಮಯ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶರತ್ ಕುಮಾರ್ ಎಂಎನ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಶರತ್ ಕುಮಾರ್ ಅವರು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಓಕೆ, ಶರತ್ ಕುಮಾರ್ ಅವರು ಎಷ್ಟು ವರ್ಷದ ತಮ್ಮ ಈ ಫಿಸಿಕ್ಸ್ ಸಬ್ಜೆಕ್ಟ್ನಲ್ಲಿ ಅನುಭವ? ಸರ್, ನಂದು ಇದು 19ನೇ ವರ್ಷ. ನಾನು ಲೆಕ್ಚರರ್ ಆಗಿ ಕೆಲಸ ಶುರು ಮಾಡಿ ಆಮೇಲೆ HOD ಆಗಿ ಆಮೇಲೆ 1 ವರ್ಷ ನಾನು ಅಬ್ರಾಡಲ್ಲೂ ಕೆಲಸ ಮಾಡಿ ಅಲ್ಲಿ ಒಂದು ಪ್ರತಿಷ್ಠಿತ ಇನ್ಸ್ಟಿಟ್ಯೂಷನಲ್ಲಿ ಡೀನ್ ಆಗಿ ಕೆಲಸ ಮಾಡಿ ನಂತರ ಇಲ್ಲಿ ಮೈಸೂರಿಗೆ ಬಂದು ಹಲವು ಕಾಲೇಜುಗಳಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡಿ ಈಗ ಸದ್ಯಕ್ಕೆ ಚಿನ್ಮಯ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದೀನಿ. ಓಕೆ ಸರ್, ಯಾವತ್ತಿದೆ ಸರ್ ನಿಮ್ಮ ಫಿಸಿಕ್ಸ್ ಸಬ್ಜೆಕ್ಟ್ ಎಕ್ಸಾಮ್? ಸರ್, PU ಬೋರ್ಡು ಆಲ್ರೆಡಿ ನಮಗೆ ಟೈಮ್ ಟೇಬಲ್ನ ಕೊಟ್ಬಿಟ್ಟಿದೆ. ಮಾರ್ಚ್ 6ನೇ ತಾರೀಕು ಫಿಸಿಕ್ಸ್ ಎಕ್ಸಾಮ್ ಅಂತ ಅದರಲ್ಲಿ ಅನೌನ್ಸ್ ಆಗಿದೆ. ಓಕೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಸರ್ ಇದು? 10 ಗಂಟೆಯಿಂದ 1 ಗಂಟೆ, 3 ಅವರ್ಸ್, 3 ಅವರ್. ಹೌದು. ಎಷ್ಟು ಅಂಕದ ಪ್ರಶ್ನೆಗಳು? ಸರ್, 70 ಮಾರ್ಕ್ಸಿಗೆ ಎಕ್ಸಾಮ್ ಬರೀತಾರೆ ಮಕ್ಕಳು. ಓಕೆ, ಇನ್ನು 30 ಅಂಕಗಳು ಪ್ರಾಕ್ಟಿಕಲಾ? ಹಾಂ, ಪ್ರಾಯೋಗಿಕ ಪರೀಕ್ಷೆ. ಅದು ಫೆಬ್ರವರಿಲಿ ನಡೆಯುತ್ತೆ. ಅದಕ್ಕೆ 30 ಅಂಕಗಳು. ಓಕೆ, ಈಗ 30 ಅಂಕಗಳನ್ನು ನೀವೇ ಕೊಟ್ಕೋತೀರಿ, ಏನು ಸಮಸ್ಯೆ ಇಲ್ಲ. ಹೇಗೆ ಮಾಡ್ತಾರೆ ಮಕ್ಕಳು ಅದ್ರ ಮೇಲೆ ಡಿಪೆಂಡು. ಈಗ 70 ಅಂಕಗಳಿಗೆ ಬರೀಬೇಕು ಅಂತಂದಾಗ ಎಷ್ಟು ಭಾಗಗಳಾಗಿ ವಿಂಗಡಣೆ ಆಗಿದೆ ಈ ಒಂದು ನಿಮ್ಮ ಫಿಸಿಕ್ಸ್ ಪೇಪರು? ಹಾಗೆ ಫಿಸಿಕ್ಸ್ ಅಂತಂದಾಗ ಸ್ವಲ್ಪ ನಮ್ಮ ವಿದ್ಯಾರ್ಥಿಗಳಿಗೆ ಗೊಂದಲ, ಗಲಿಬಿಲಿ, ಗಾಬರಿ ಎಲ್ಲ, ಯಾಕೆಂದರೆ ಒಂಥರ ಮ್ಯಾಥ್ಸ್ ಥರನೇ ಇದು ಕೂಡ ಇರುತ್ತೆ. ಅದರಿಂದ ಸ್ವಲ್ಪ ಭಯಭೀತರಾಗಿರ್ತಾರೆ. ಈಗ ಆ ಭಯವನ್ನು ನಿವಾರಣೆ ಮಾಡಲಿಕ್ಕಾಗಿ ನಾವು ಈ ಕಾರ್ಯಕ್ರಮ ಮಾಡ್ತಿರುವಂಥ ಉದ್ದೇಶ. ಸರ್ ಹೇಳಿ. ಸರ್, ಖಂಡಿತ ಎಲ್ಲರೂ ಅನ್ಕೊಂಡ್ಬಿಟ್ಟಿರ್ತಾರೆ ಫಿಸಿಕ್ಸ್ ಕಷ್ಟ ಅಂತ. ಆದರೆ ಸರಿಯಾಗಿ ಪ್ಲಾನ್ ಮಾಡಿದ್ರೆ ಫಿಸಿಕ್ಸು ಎಲ್ಲ ಸಬ್ಜೆಕ್ಟ್ಗಿಂತ ಸುಲಭ ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಅಲ್ಲ, ಈಗ ಕಾರ್ಯಕ್ರಮ ಕೇಳ್ತಿರೋ ವಿದ್ಯಾರ್ಥಿಗಳು, ನೀವೇನಪ್ಪ 19-20 ವರ್ಷ ಸರ್ವಿಸ್ ಆಗಿದೆ, ನೀವು ಲೆಕ್ಚರ್ ಆಗಿದ್ರಿ, ನೀವು ಹೇಳ್ತೀರಿ ಅಂತಾರೆ. ಆದರೆ ಖಂಡಿತವಾಗ್ಲೂ ಶ್ರದ್ಧೆ ಒಂದಿದ್ರೆ, ಇಲ್ಲ ನಾನು ಬರೀತೀನಿ, ನನಗೆ ಆ ಸಬ್ಜೆಕ್ಟ್ ಕಷ್ಟ ಅಲ್ಲ ಅಂತಂದ್ರೆ ಯಾವುದೂ ಕಷ್ಟ ಅಲ್ಲ. ಹೌದಾ ಸರ್? ಹೌದು. ಮ್ಯಾಥ್ಸು ಕಷ್ಟ ಅಲ್ಲ, ನಮ್ಮ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಇಂಗ್ಲೀಷು ಕಷ್ಟ ಅಲ್ಲ, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕನ್ನಡನೂ ಕಷ್ಟ ಅಲ್ಲ. ಎಸ್ ಸರ್, ಮುಂದುವರಿಸಿ. ಸರ್, ಇಲ್ಲಿ ನಮ್ಮಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತ 4 ಪಾರ್ಟ್ಗಳಾಗಿ ವಿಂಗಡಿಸ್ತಾರೆ. ಓಕೆ, ಆಲ್ರೆಡಿ ಗೌರ್ಮೆಂಟ್ ಅವರು ಅಥವಾ ಬೋರ್ಡ್ ಅವರು ಬ್ಲೂ ಪ್ರಿಂಟ್ ಅಂತ ಒಂದು ಕೊಟ್ಬಿಟ್ಟು ಅದೇ ಬ್ಲೂ ಪ್ರಿಂಟ್ನ ಫಾಲೋ ಮಾಡಬೇಕು ಅಂತ ಮಕ್ಕಳಿಗೆ ಗೈಡ್ಲೈನ್ಸ್ ಕೊಟ್ಬಿಟ್ಟಿದ್ದಾರೆ. ಸರಿ. ಸೊ ಹಾಗಾಗಿ ಅದಕ್ಕೆ ತಕ್ಕಂಗೆ ವಿದ್ಯಾರ್ಥಿಗಳು ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ಇಂತಿಂಥ ವಿಭಾಗದಲ್ಲಿ ಇಷ್ಟಿಷ್ಟು ಕ್ವಶನ್ ಬರುತ್ತೆ, ಈ ರೀತಿ ನಾನು ಆನ್ಸರ್ ಬರೀಬೇಕು ಅನ್ನೋದನ್ನ ಒಂದು ಸ್ವಲ್ಪ ಕೂತ್ಕೊಂಡು ತಯಾರಿ ಮಾಡ್ಕೊಂಡ್ಬಿಟ್ರೆ ಫಿಸಿಕ್ಸ್ ಅಥವಾ ಭೌತಶಾಸ್ತ್ರ ತುಂಬಾ ಸುಲಭ ಆಗುತ್ತೆ. ಈಗ ಪಾರ್ಟ್ ಎ ವಿಚಾರಕ್ಕೆ ಬಂದ್ರೆ 15 MCQsಗಳು ಇದೆ. ಆ 15 MCQ ನಮ್ಮ ಹತ್ರ 14 ಚಾಪ್ಟರ್ ಇದೆ. 15 MCQ 3 ಮಾಡೆಲ್ ಪೇಪರ್ನ ರಿಲೀಸ್ ಮಾಡಿದ್ದಾರೆ, ಜೊತೆಗೆ ಪ್ರಶ್ನೆ ಕೋಟಿನೂ ರಿಲೀಸ್ ಮಾಡಿದ್ದಾರೆ. ಸೊ ಅದಷ್ಟನ್ನು ನೋಡ್ಬಿಟ್ರೆ ನಾನು ಅನಲೈಸ್ ಮಾಡ್ಬಿಡ್ಬೋದು ಯಾವ ಚಾಪ್ಟರ್ ಇಂದ ಏನೇನು ಬರುತ್ತೆ ಅಂತ. ಅದರ ಜೊತೆಗೆ 5 ಫಿಲ್ ಅಪ್ ದ ಬ್ಲಾಂಕ್ಸ್ ಕೊಡ್ತಾರೆ. ಸೊ ಅದರಲ್ಲಿ ಏನಾಗುತ್ತೆ, ಹಾರ್ಟ್ಸ್ ಕ್ವಶನ್ ಅಂತ ಕೆಲವು ಕೊಡ್ತೀವಿ, ಅದು ಕಂಪಲ್ಸರಿ ಮಾಡ್ಬಿಟ್ಟಿದ್ದಾರೆ. ಹಾರ್ಟ್ಸ್ ಕ್ವಶನ್ ಅಂದ್ರೆ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಅಂತಂದ್ರೆ ಮಕ್ಕಳು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಟೆಸ್ಟ್ ಮಾಡೋದಕ್ಕೆ ಅಂತ. ಆ ತರದ್ದು 3 ಕ್ವಶನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ 3 ಕ್ವಶನ್ ಅಲ್ಲಿ ಒಂದು ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ, ಒಂದು ಸ್ಟೇಟ್ಮೆಂಟ್ ಬೇಸ್ಡ್, ಇನ್ನೊಂದು ಸ್ವಲ್ಪ ಬೇಸಿಕ್ ಅಲ್ಲೇ ಚೂರ್ ಡೆಪ್ತ್ ಅಲ್ಲಿ ಹೋಗ್ತಾರೆ ಅಂತ. ಅದು ಬಿಟ್ಟರೆ ಇನ್ನು 12 ಪ್ರಶ್ನೆಗಳು ಡೈರೆಕ್ಟ್ ಆಗಿ ನಮ್ಮ ಸಿಲೆಬಸ್ ಅಲ್ಲಿ ಏನಿದೆ ಅದರಿಂದನೇ ತೆಗೆದುಕೊಡಬೇಕು ಅನ್ನೋದು ಪಾರ್ಟ್ ಎ ಅಲ್ಲಿ ಬರುವಂತ ವಿಚಾರ. ಅದರಲ್ಲೇ ಫಿಲ್ ಅಪ್ ದ ಬ್ಲಾಂಕ್ಸ್ ಬಂದ್ರೆ 5 ಕ್ವಶನ್ ಇರುತ್ತೆ. ಆ 5 ಕ್ವಶನ್ ಯಾವ ಚಾಪ್ಟರ್ನ ಅಂತ ಹೇಳ್ತೀನಿ ನಾನು. ಅದೇ ಚಾಪ್ಟರ್ ಅಲ್ಲಿ ಆನ್ಸರ್ಸ್ ಅನ್ನು ಬ್ರಾಕೆಟ್ ಅಲ್ಲಿ ಕೊಟ್ಬಿಟ್ಟಿರ್ತಾರೆ, ನೀವು ಚೂಸ್ ಮಾಡಿ ಸರಿಯಾದ ಆನ್ಸರ್ಸ್ ನ ಅಲ್ಲಿಗೆ ಬರೆದ್ರೆ ಆಗೋಯ್ತು ಅಲ್ಲಿಗೆ. ಸರ್, ಪಾರ್ಟ್ ಬಿ ಗೆ ಬರೋದಾದ್ರೆ ಅಲ್ಲಿ ನಮಗೆ 8 ಕ್ವಶನ್ ನ ಕೊಡ್ತಾರೆ. ಅದರಲ್ಲಿ ನಾನು ಬರೀಬೇಕಾಗಿರೋದು 5 ಕ್ವಶನ್ ಮಾತ್ರ. ಮತ್ತೆ ಪಾರ್ಟ್ ಸಿ ಅಲ್ಲೂ 3 ಮಾರ್ಕ್ಸಿನ ಕ್ವಶನ್, ಅದರಲ್ಲೂ 8 ಕ್ವಶನ್ ಇರುತ್ತೆ, 5ಕ್ಕೆ ಮಾತ್ರ ಉತ್ತರ ಬರೀಬೇಕು. ಇನ್ನು ಪಾರ್ಟ್ ಡಿ 5 ಮಾರ್ಕ್ಸಿನ ಕ್ವಶನ್ಸ್, ಅದರಲ್ಲಿ 2 ಸಬ್ ಪಾರ್ಟ್ ಬರುತ್ತೆ. ಮೊದಲನೇದರಲ್ಲಿ 5 ಮಾರ್ಕ್ಸ್ ಇಂದು 5 ಕ್ವಶನ್ ಕೊಟ್ಟಿರ್ತಾರೆ,
ಕೊಟ್ಟಿರ್ತಾರೆ, ನಾನು 3 ಕ್ವಶನ್ಗೆ ಆನ್ಸರ್ ಬರೀಬೇಕು. ಅದು ಥಿಯರಿ ಓರಿಯೆಂಟೆಡ್ ಅಥವಾ ಡಿರೈವೇಷನ್ಸ್ ಗಳಿರುತ್ತೆ. ಕೊನೆಯದಕ್ಕೆ ಬಂದರೆ ಅಲ್ಲಿ ಪ್ರಾಬ್ಲಮ್ ಓರಿಯೆಂಟೆಡ್ 4 ಪ್ರಾಬ್ಲಮ್ಗಳನ್ನ ಕೊಟ್ಟಿರ್ತಾರೆ, ನಾನು 2 ಪ್ರಾಬ್ಲಮ್ನ ಅಟೆಂಡ್ ಮಾಡಬೇಕು. ಈ ಪ್ರಾಬ್ಲಮ್ ಅಲ್ಲೂ ಪಾರ್ಟ್ 1 ಟೆಕ್ಸ್ಟ್ ಬುಕ್ ಇಂದ 2 ಪ್ರಾಬ್ಲಮ್, ಪಾರ್ಟ್ 2 ಟೆಕ್ಸ್ಟ್ ಬುಕ್ ಇಂದ 2 ಪ್ರಾಬ್ಲಮ್ ಅಂತ ಡಿಸೈಡ್ ಮಾಡಿ ಕೊಟ್ಬಿಟ್ಟಿರ್ತಾರೆ. ಓಕೆ, ಈಗ ಮಾರ್ಕ್ಸ್ ಹೇಳಿದ್ರಿ ಡಿಸ್ಟ್ರಿಬ್ಯೂಷನ್ ಹೇಗಾಗಿದೆ ಅಂತ ಹೇಳಿ, ಯಾವ್ಯಾವ ಪ್ರಶ್ನೆಗಳು ಬರಬಹುದು? ಯಾಕೆಂತಂದ್ರೆ 1ರಿಂದ 45 ಪ್ರಶ್ನೆಗಳೇನಿದೆ, ಯಾವ್ಯಾವ ಚಾಪ್ಟರ್ ಇಂದ ಪ್ರಶ್ನೆಗಳು ಬರುತ್ತೆ ಅಂತ ಗೊತ್ತಾಗ ಬಂದ್ಬಿಟ್ಟಿದ್ದೀರಿ ನಮ್ಮ ವಿದ್ಯಾರ್ಥಿಗಳಿಗೆ ಅಲ್ವಾ? ಸರ್ ಹೇಳಿ ಸರ್ ಇದನ್ನ ನಾನು ರಿವರ್ಸ್ ಇಂಜಿನಿಯರಿಂಗ್ ಅಂತ ಕರಿತೀನಿ. ಸೊ ಈ ಪ್ರೋಸೆಸ್ ಅಲ್ಲಿ ನಾವು ಯೂಶಲಿ ಇದನ್ನ ಹೆಂಗೆ ಅಡಾಪ್ಟ್ ಮಾಡ್ತೀವಿ ಅಂದ್ರೆ, ನಾನು ಕ್ವಶನ್ ಪೇಪರ್ನ ಇಟ್ಕೊಂಡು, ಈಗ ಏನು ಬೋರ್ಡ್ 3 ಮಾಡೆಲ್ ಪೇಪರ್ನ ರಿಲೀಸ್ ಮಾಡಿದ್ದಾರೆ, ಅದು ಮತ್ತೆ ಬೇರೆ ಬೇರೆ ಜಿಲ್ಲೆಗಳು ಅವರೆಲ್ಲ ಮಾಡುವಂಥ ಪ್ರಿಪರೇಟರಿ ಎಕ್ಸಾಮ್ಸ್ ಎಲ್ಲ ಪೇಪರ್ನ ಇಟ್ಕೊಂಡು ಒಂದು ಸಮಗ್ರವಾಗಿ ನೋಡಿದಾಗ, ಒಂದು ಕೂಲಂಕುಷವಾಗಿ ಅನಲೈಸ್ ಮಾಡಿದ್ರೆ ಒಂದು ನಾನು ಡಿಸ್ಟ್ರಿಬ್ಯೂಷನ್ಗೆ ಬಂದ್ಬಿಡ್ಬೋದು. ಆ ಡಿಸ್ಟ್ರಿಬ್ಯೂಷನ್ನ ಈಗ ಮಕ್ಕಳು ಕ್ಲೀನ್ ಆಗಿ ಕೇಳಿಕೊಂಡು ಓದಿದ್ರೆ 60 ಮಾರ್ಕ್ಸ್ ತೆಗೆಯೋದ್ರಲ್ಲಿ 70ಕ್ಕೆ ಯಾವುದೇ ಥರದ ಗೊಂದಲ ಬೇಡ. ಯಾಕೆಂದರೆ ಇನ್ನು 10 ನನ್ನ ಕೈಲೂ ಇಲ್ಲ. ಯಾಕೆಂದರೆ ಕ್ವಶನ್ಸ್ ಆ ಮೊಮೆಂಟಲ್ಲಿ ಏನಾಗುತ್ತೆ, ಕೆಲವು ಪ್ರಾಬ್ಲಮ್ಸ್ಗಳು ಕೈ ಕೊಡ್ಬೋದು, MCQಗಳು ಕೈ ಕೊಡ್ಬೋದು. ಅದು ಬಿಟ್ಬಿಟ್ಟು ಈಗ ನಾನು ಹೇಳೋದನ್ನ ಸರಿಯಾಗಿ ಗಮನ ಇಟ್ಟು ಈ ಥರ ಓದೋಕ್ಕೆ ಶುರು ಮಾಡಿದ್ರೆ 70ಕ್ಕೆ 60ಕ್ಕಂತೂ ಮೋಸ ಇಲ್ಲ. ಸರ್ ಈಗ ನಾನು ಪಾಠದ ಮುಖಾಂತರ ಹೋಗಲ್ಲ, ನನ್ನ ಪ್ಲಾನ್ ಒಂಚೂರು ಬೇರೆ ಥರ ಮಕ್ಕಳಿಗೆ ಹೇಳೋಣಂತೆ. ಖಂಡಿತ ಹೇಳಿ ಸರ್. ಕ್ವಶನ್ ವೈಸ್ ಪ್ಲಾನಿಂಗ್ ಮಾಡ್ಕೋತಾ ಹೋದ್ರೆ ಸುಲಭ ಆಗ್ತಾ ಹೋಗುತ್ತೆ. ಈಗ ಇಡೀ ಪಾಠಕ್ಕೆ ಓದ್ತೀನಿ ನಾನು ಅಂದ್ರೆ ನನಗೆ 2 ಅವರ್ 3 ಅವರ್ ಬೇಕಾಗುತ್ತೆ. ಅದರಲ್ಲಿ 1 ಮಾರ್ಕಿಂದ ಕೇಳ್ಬೋದು, 2 ಮಾರ್ಕಿಂದ ಬರ್ಬೋದು, 5 ಮಾರ್ಕಿಂದ ಬರ್ಬೋದು. ಆದರೆ ನನಗೆ ಸಮಯ ವ್ಯರ್ಥ ಆಗುತ್ತೆ ಈಗಿರೋ ಸಮಯ ಅಭಾವದಲ್ಲಿ. ನಾನೀಗ ಏನು ಮಾಡ್ತೀನಿ ಅಂದರೆ, 5 ಮಾರ್ಕ್ಸಿನ ಕ್ವಶನ್ ಇಂತಿಂಥ ಚಾಪ್ಟರಿಂದ ಮಾತ್ರ ಬರುತ್ತೆ ಅಂದರೆ ಅಷ್ಟು ಚಾಪ್ಟರ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕಾಗೋಗುತ್ತೆ, ಸಮಯ ಉಳಿಯುತ್ತೆ ಮಕ್ಕಳಿಗೆ. ಹೌದು. ಸೊ ಇದನ್ನ ನಾನು ಉಲ್ಟಾ ಹೋಗ್ತೀನಿ ಸರ್. ಕ್ವಶನ್ ನಂಬರ್ ನಾನು ಫಸ್ಟ್ ಪ್ರಾಬ್ಲಮ್ಸ್ ಮತ್ತೆ 5 ಮಾರ್ಕ್ಸ್ನ ಮುಗಿಸ್ಬಿಡ್ತೀನಿ. ಯಾಕೆಂದ್ರೆ ಅದೇ ನಮಗೆ ಹೆಚ್ಚು ಕಮ್ಮಿ 25 ಮಾರ್ಕ್ಸ್ ಬಂದ್ಬಿಡುತ್ತೆ. ಅಂದ್ರೆ ಈಗ ನಿಮ್ಮಲ್ಲಿ ಫಿಸಿಕ್ಸ್ ಅಲ್ಲಿ ಎಷ್ಟು ಚಾಪ್ಟರ್ ಇದೆ ಸರ್? 14 ಚಾಪ್ಟರ್ ಇದೆ. 14 ಚಾಪ್ಟರ್ 14 ಚಾಪ್ಟರ್ ಓದಬೇಕಾಗುತ್ತಾ? ಖಂಡಿತ ಬೇಡ ಸರ್. ಈ 14 ಚಾಪ್ಟರ್ ನಾವು PU ಬೋರ್ಡ್ ಮುಖಾಂತರ ಹೋದ್ರೆ ನನಗೆ ಕ್ವಶನ್ ಪೇಪರ್ ಸೆಟ್ ಆಗೋದು 105 ಮಾರ್ಕ್ಸಿಗೆ ಸೆಟ್ ಆಗುತ್ತೆ. ನಾನು ಉತ್ತರ ಬರೀಬೇಕಾಗಿರೋದು 70 ಮಾರ್ಕ್ಸಿಗೆ ಮಾತ್ರ. ಅಲ್ಲಿಗೆ 35 ಮಾರ್ಕ್ಸ್ ನನಗೆ ಚಾಯ್ಸ್ ಇರುತ್ತೆ. ಸೊ ಈಗ ನಾನು ಕೊನೆ ಮೊಮೆಂಟ್ ಅಲ್ಲಿ ಪ್ರಿಪೇರ್ ಆಗ್ತೀನಿ ಅನ್ನೋ ವಿದ್ಯಾರ್ಥಿಗಳು ಈ 35 ನನಗೆ ಕಷ್ಟ ಇರೋ ಕೆಲವು ಕ್ವಶನ್ಸ್ ನ ಸೈಡ್ಗೆ ಇಟ್ಟು ಅವರಿಗೆ ಅರ್ಥ ಆಗೋದು ಸುಲಭ ಇರುವಂತ ಕ್ವಶನ್ಸ್ ಕಾನ್ಸಂಟ್ರೇಟ್ ಮಾಡಿದ್ರು ಕೆಲವು ಚಾಪ್ಟರ್ ಗಳನ್ನ ನಾನು ಈಸಿಯಾಗಿ, ಕೆಲವು ದೊಡ್ಡ ದೊಡ್ಡ ಚಾಪ್ಟರ್ಸ್ ಗಳನ್ನ ಈಸಿಯಾಗಿ ನಾನು ಬಿಟ್ಬಿಡ್ಬೋದು. ಯಾಕೆಂದ್ರೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಲ್ರೆಡಿ ಮಕ್ಕಳ ಹತ್ರ ಇದೆ. ಈಗ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ 11 ಮಾರ್ಕ್ಸ್ ಇದೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟರ್ 11, ಕರೆಂಟ್ ಎಲೆಕ್ಟ್ರಿಸಿಟಿ 13 ಮಾರ್ಕ್ಸ್, ಮೂವಿಂಗ್ ಚಾರ್ಜಸ್ ಮ್ಯಾಗ್ನೆಟಿಸಮ್ 11, ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ 5 ಮಾರ್ಕ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮತ್ತೆ ಆಲ್ಟರ್ನೇಟಿಂಗ್ ಕರೆಂಟ್ 7 ಮಾರ್ಕ್ಸ್ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ 3 ಮಾರ್ಕ್ಸ್, ರೇ ಆಪ್ಟಿಕ್ಸ್ 10, ವೇವ್ ಆಪ್ಟಿಕ್ಸ್ 7, ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್ 5, ಆಟಮ್ಸ್ 3 ಮಾರ್ಕ್ಸ್, ನ್ಯೂಕ್ಲಿಯೈ 4, ಸೆಮಿ ಕಂಡಕ್ಟರ್ 8. ಇದು ಬೋರ್ಡ್ ಕೊಟ್ಟಿರುವಂತಹ ಡಿಸ್ಟ್ರಿಬ್ಯೂಷನ್. ನಾನು ಪಾರ್ಟ್ ಡಿ ಇಂದ ಶುರು ಮಾಡ್ತೀನಿ. ಕ್ವಶನ್ ನಂಬರ್ 37. ಇದು 5 ಮಾರ್ಕ್ಸಿನ ಥಿಯರಿ ಬೇಸ್ಡ್ ಕ್ವಶನ್. ಈ 37ನೇ ಕ್ವಶನ್ 2 ಚಾಪ್ಟರ್ ಇಂದ ಬರೋದಕ್ಕೆ ಸಾಧ್ಯತೆ ಇರೋದು. ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ ಅಥವಾ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟರ್ ಮೊದಲ 2 ಚಾಪ್ಟರ್, ಅದೆರಡರಲ್ಲಿ ಯಾವ್ದಾರು ಒಂದು ಚಾಪ್ಟರ್ ಇಂದ ಕೊಡ್ತಾನೆ. ಸೊ ಇದರಲ್ಲೂ ಸಹ ಈ 2 ಚಾಪ್ಟರ್ ಇಂದ ಸೇರಿ 5 ಪ್ರಶ್ನೆಗಳನ್ನು ಕಲ್ತ್ಬಿಟ್ರೆ ಸಾಕು, ಮಗುಗೆ 5 ಮಾರ್ಕ್ಸ್ ಬರುತ್ತೆ. ಯಾವ್ಯಾವುದು ಅಂತ ಕೇಳಿದ್ರೆ, ಯೂಶಲಿ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ ಅಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ಸಂಬಂಧಪಟ್ಟಂಗೆ 2 ಡಿರೈವೇಶನ್ ಇದೆ, ಆಕ್ಸಿಯಲ್ ಲೈನ್ ಮತ್ತು ಇಕ್ವಿಟೋರಿಯಲ್ ಲೈನ್ ಅಂತ. ಅದರಲ್ಲಿ ಒಂದು, ಅಥವಾ ಗಾಸ್ ಥಿಯರಮ್ದು ಒಂದು ಸ್ಪೆರಿಕಲ್ ಶೆಲ್ ಅಪ್ಲಿಕೇಶನ್ ಇದೆ. ಈ 3 ಕ್ವಶನ್ ಫಸ್ಟ್ ಚಾಪ್ಟರ್ ಇಂದ. ಸೆಕೆಂಡ್ ಚಾಪ್ಟರ್ ಗೆ ಬಂದರೆ ಅದರಲ್ಲಿ ನನಗೆ 2 ಡಿರೈವೇಶನ್ ಇದೆ, ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಐಸೋಲೇಟೆಡ್ ಚಾರ್ಜ್, ಇಲ್ಲ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್. ಈ 5 ಅಥವಾ 6 ಕ್ವಶನ್ ಓದ್ಬಿಟ್ರೆ 37ನೇ ಕ್ವಶನ್ 5 ಮಾರ್ಕ್ಸ್ ಮಗುಗೆ ಬಂದಂಗೆ. ನೆಕ್ಸ್ಟ್ 38ನೇ ಕ್ವಶನ್ ಎಲೆಕ್ಟ್ರಿಕ್ ಕರೆಂಟ್ ಅಂತ, ಯಾಕೆಂದ್ರೆ ಅದರ ವೇಟೇಜ್ 13 ಮಾರ್ಕ್ಸ್ ಇದೆ. ಸೊ ಎಲೆಕ್ಟ್ರಿಕ್ ಕರೆಂಟ್ ಇಂದನೇ ಕೊಡಬೇಕು. 38ನೇ ಕ್ವಶನ್. ಇದರಲ್ಲೂ 4 ಡಿರೈವೇಶನ್ ಇದೆ ಸರ್. ಇದರಲ್ಲಿ ಮೊದಲನೇ ಡಿರೈವೇಶನ್ ಮೇಜರ್ ಆಗಿ ಅವ್ರು ಕೇಳುವಂತದ್ದು ಬ್ಯಾಲೆನ್ಸಿಂಗ್ ಕಂಡೀಷನ್ ಆಫ್ ವೀಟ್ ಸ್ಟೋನ್ ಬ್ರಿಡ್ಜ್ ಅಂತ ಒಂದು ಬರುತ್ತೆ. ಸೀರೀಸ್ ಅಥವಾ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಸೆಲ್ಸ್ ಬರುತ್ತೆ. ಇನ್ನೊಂದು ಕಂಡಕ್ಟಿವಿಟಿ ಮೇಲಿಂದ ಒಂದು ಕ್ವಶನ್, ಸಿಗ್ಮಾ ಈಕ್ವಲ್ ಟು NE² ಟೌ ಡಿವೈಡ್ ಬೈ M ಅಂತ ಒಂದು ಡಿರೈವೇಶನ್ ಇದೆ. ಈ 4 ಡಿರೈವೇಶನ್ ನ ಓದ್ಬಿಟ್ರೆ ಈ 4ರಲ್ಲಿ ಒಂದಂತೂ 38ನೇ ಕ್ವಶನ್ ಅಲ್ಲಿ ಬಂದೇ ಬರುತ್ತೆ. ಇನ್ನು 39ನೇ ಕ್ವಶನ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಂತ. ಇದು ಒಂದ್ ಸ್ವಲ್ಪ ಮಕ್ಕಳುಗಳಿಗೆ ಕಷ್ಟ ಇರುವಂತಹ ಚಾಪ್ಟರ್, ಬಟ್ ಅದರಲ್ಲೂ ಸಹ 3 ಕ್ವಶನ್ ನ ಸರಿಯಾಗಿ ಕರಗತ ಮಾಡ್ಕೊಂಡ್ಬಿಟ್ರೆ ಸಾಕು. ಸರ್ಕ್ಯುಲರ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಬಯೋಸಾವರ್ಟ್ಸ್ ಲಾ ಯೂಸ್ ಮಾಡಿ ಕಂಡುಹಿಡಿಯೋದು ಒಂದು 5 ಮಾರ್ಕ್ಸಿನ ಡಿರೈವೇಶನ್. ಅದು ಬಿಟ್ರೆ ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ಸ್ ಅಂಡ್ ಹೆನ್ಸ್ ಡಿಫೈನ್
ಡಿಫೈನ್ ಆಂಪಿಯರ್ ಅಂತ ಕೇಳ್ತಾರೆ. ಅದಿಲ್ಲ ಅಂದ್ರೆ ಮೂರನೇ ಕ್ವಶನ್ ಇದು ಸ್ಪ್ಲಿಟ್ ಕ್ವಶನ್ ಆಗಿ ಕೇಳ್ತಾರೆ, ಅಂದ್ರೆ 2+3 ಮಾರ್ಕ್ಸ್ ಆಗಿ ಕೇಳಬಹುದು. ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಅಂಡ್ ಯೂಸಿಂಗ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಸೊ ಈ ರೀತಿ ಪ್ರತಿಯೊಂದು ಸೆಕ್ಷನ್ಗೆ ಅಥವಾ ಪ್ರತಿಯೊಂದು ಕ್ವಶನ್ ನಂಬರ್ಗೂ ಒಂದಷ್ಟು ಸೆಟ್ ಆಫ್ ಕ್ವಶನ್ಸ್ ನಾವು ಮಾಡ್ಕೊಂಡ್ಬಿಡಬಹುದು. ಈಗ 40ನೇ ಕ್ವಶನ್ ಬರೋದಾದ್ರೆ ಈಗ ಪಾರ್ಟ್ 2 ಇಂದ ಶುರುವಾಗುತ್ತೆ. 40ನೇ ಕ್ವಶನ್ ರೇ ಆಪ್ಟಿಕ್ಸ್ ಅಥವಾ ವೇವ್ ಆಪ್ಟಿಕ್ಸ್ ಇಂದ ಬರುತ್ತೆ. ರೇ ಆಪ್ಟಿಕ್ಸ್ ಅಲ್ಲೂ ಮತ್ತೆ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅದು ಸ್ಟ್ಯಾಂಡರ್ಡ್, ಹೆಚ್ಚು ಕಮ್ಮಿ ಎಲ್ಲಾ ಪೇಪರ್ ಅಲ್ಲೂ ಅದು ರಿಪೀಟ್ ಆಗುತ್ತೆ. ಅದು ಬಿಟ್ರೆ ಪ್ರಿಸಮ್ ಇನ ಡಿರೈವೇಶನ್ ಇದೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಥ್ರೂ ಪ್ರಿಸಮ್ ಅಂತ ಒಂದು ಡಿರೈವೇಶನ್ ಬರುತ್ತೆ. ಇಲ್ಲ ಅಂದ್ರೆ ಸ್ಪೆರಿಕಲ್ ಸರ್ಫೇಸ್ ಡಿರೈವೇಶನ್. ಈ 3 ಡಿರೈವೇಶನ್ಗಳು ರೇ ಆಪ್ಟಿಕ್ಸ್ ಅಲ್ಲಿ ಬರುತ್ತೆ. ವೇವ್ ಆಪ್ಟಿಕ್ಸ್ ಗೆ ಬರೋದಾದ್ರೆ ಇಲ್ಲಿ ಸ್ಪ್ಲಿಟ್ ಕ್ವಶನ್ ಆಗೋ ಸಾಧ್ಯತೆ ಇರುತ್ತೆ. ಈಗ ಒಂದು ಸ್ಪ್ಲಿಟ್ ಕ್ವಶನ್ ಕೊಡ್ಲೇಬೇಕು ಅಂತ ಕಂಪಲ್ಸರಿ ಮಾಡಿದ್ದಾರೆ. ಅದರಲ್ಲಿ 2+3 ಮಾಡಬಹುದು, ಇಲ್ಲ 1+1+3 ಮಾಡಬಹುದು. ಅದು ಪೇಪರ್ ಸೆಟ್ಟರಿಗೆ ಬಿಟ್ಟಂತದ್ದು. ವೇವ್ ಆಪ್ಟಿಕ್ಸ್ ಅಲ್ಲಿ ಮೇಜರ್ ಆಗಿ ನಾವು ಹೈಗನ್ಸ್ ಥಿಯರಿ ಯೂಸ್ ಮಾಡಿಕೊಂಡು ರಿಫ್ಲೆಕ್ಷನ್ ಅಥವಾ ರಿಫ್ರಾಕ್ಷನ್, ಇಲ್ಲ ಅಂದ್ರೆ ಇಂಟರ್ಫರೆನ್ಸ್ ಮೇಲಿನ ಒಂದು ಥಿಯರಿ ಆಫ್ ಇಂಟರ್ಫರೆನ್ಸ್ ಅಂತಿದೆ, ಅದು ಬರುತ್ತೆ. ಇಲ್ಲ ಡಿಫರೆನ್ಸ್ ಬಿಟ್ವೀನ್ ಇಂಟರ್ಫರೆನ್ಸ್ ಡಿಫ್ರಾಕ್ಷನ್, ಯೂಸಸ್ ಆಫ್ ಪೋಲರೈಟ್ಸ್, ಈ ತರ ಸ್ಪ್ಲಿಟ್ ಕ್ವಶನ್ ಬರುತ್ತೆ. ಈ 41ನೇ ಕ್ವಶನ್ ಇದೆಯಲ್ಲ ಅದು ಫಿಕ್ಸ್ ಆಗೋಗಿದೆ. ಯಾವುದು ಅಂದ್ರೆ ಕೊನೆಯ ಚಾಪ್ಟರ್ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಅಂತ 8 ಮಾರ್ಕ್ಸಿನ ವೇಟೇಜ್ ಇರುವಂತ ಚಾಪ್ಟರ್. ಅದರಲ್ಲಿ 5 ಮಾರ್ಕ್ಸ್ ಇಲ್ಲೇ ಬಂದ್ಬಿಡುತ್ತೆ. ಮತ್ತೆ 3 ಕ್ವಶನ್. ಮತ್ತೆ ಇದು ಸುಲಭವಾಗಿರುವಂತದ್ದು, ಡಿರೈವೇಶನ್ ಇಲ್ಲ, ಥಿಯರಿ ಓರಿಯೆಂಟೆಡ್ ಚಾಪ್ಟರ್, ಮಕ್ಕಳಿಗೆ ಇಷ್ಟ ಆಗುತ್ತೆ. ಇದರಲ್ಲಿ ಮೇಜರ್ ಆಗಿ ಅವ್ರು ಕೇಳೋದು ವಾಟ್ ಈಸ್ ರೆಕ್ಟಿಫೈಯರ್, ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಹಾಫ್ ವೇವ್ ರೆಕ್ಟಿಫೈಯರ್ with its waveforms. ಅಥವಾ what is rectifier, explain the working of full wave rectifier with waveforms. ಇದೆರಡು ಮೇಜರ್ ಕ್ವಶನ್ ಇದರಲ್ಲಿ ಬರುವಂತದ್ದು. ರಿಪೀಟೆಡ್ ಆಗಿ ಕೇಳ್ತಾನೆ ಇದ್ದಾರೆ. ಅಕಸ್ಮಾತ್ ಇವೆರಡು ಕೇಳಲಿಲ್ಲ, ಸ್ವಲ್ಪ ಬೇರೆ ತರ ಯೋಚನೆ ಮಾಡ್ತೀನಿ ಅಂತ ಆದ್ರೆ PN ಜಂಕ್ಷನ್ ಡಯೋಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರಬಹುದು, ಅಥವಾ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ನ ಯೂಸ್ ಮಾಡಿಕೊಂಡು ಕಂಡಕ್ಟರ್ಸ್, ಸೆಮಿ ಕಂಡಕ್ಟರ್ ಮತ್ತು ಇನ್ಸುಲೇಟರ್ಸ್ ನ ಹೇಗೆ ಡಿಫರೆನ್ಶಿಯೇಟ್ ಮಾಡ್ತೀರಾ ಅಂತ ಕೇಳಬಹುದು. ಸೊ ಈಗ ನಾನು ಹೇಳಿದ್ದು ಲೆಕ್ಕ ಹಾಕಿದ್ರೆ ಸರ್ ಒಂದು 15ರಿಂದ 20 ಕ್ವಶನ್ ಬರುತ್ತೆ. ಈ 20 ಕ್ವಶನ್ ನ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಬಿಟ್ರೆ 15 ಮಾರ್ಕ್ಸ್ ಮಗುವಿನ ಜಾಬಲ್ ಇದೆ. ಇದು ಪಾರ್ಟ್ ಡಿ ಅಲ್ಲಿ ಥಿಯರಿ ಬೇಸ್ಡ್ ಆಯ್ತು. ಈಗ ಯೂಶಲಿ ಫಿಸಿಕ್ಸ್ ಅಂದ್ರೆ ಪ್ರಾಬ್ಲಮ್ ವಿಲ್ ಬಿ ಎ ಪ್ರಾಬ್ಲಮ್ ಫಾರ್ ಫಿಸಿಕ್ಸ್ ಸ್ಟೂಡೆಂಟ್ಸ್ಗೆ. ಹೌದು, ಈ ಪ್ರಾಬ್ಲಮ್ಸ್ ಅಲ್ಲೂ ಸುಲಭವಾಗಿರುವಂತ ಒಂದ್ 2 ಪ್ರಾಬ್ಲಮ್ ನ ನಾನು ಹೇಳ್ಕೊಡ್ತೀನಿ. ಅದಷ್ಟನ್ನ ಪ್ರಾಕ್ಟೀಸ್ ಮಾಡಿದ್ರೆ, ಯಾಕಂದ್ರೆ 2 ಬರಿಬೇಕಾಗಿರೋದು 4 ಪ್ರಾಬ್ಲಮ್ ಕೊಡ್ತಾರೆ. ಯೂಶಲಿ ಫಸ್ಟ್ 2 ಚಾಪ್ಟರ್ ಹೇಳದ್ನಲ್ಲ, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ ಮತ್ತೆ ಪೊಟೆನ್ಷಿಯಲ್ ಕೆಪಾಸಿಟರ್ಸ್ ಅಂತ, ಅದು 2ರಲ್ಲಿ ಒಂದು ಚಾಪ್ಟರ್ ಇಂದ ಪ್ರಾಬ್ಲಮ್ ಬರುತ್ತೆ. ಈಗ 37ನೇ ಕ್ವಶನ್ ಥಿಯರಿ ಏನಾರೋ ಫಸ್ಟ್ ಚಾಪ್ಟರ್ ಇಂದ ಕೇಳಿದ್ರೆ 42ನೇ ಕ್ವಶನ್ ಪ್ರಾಬ್ಲಮ್ ಸೆಕೆಂಡ್ ಚಾಪ್ಟರ್ ಇಂದ ಬರುತ್ತೆ, ಇಲ್ಲ ವೈಸ್ ವರ್ಸ, ಅದು ಫ್ಲಿಪ್ ಆಗುತ್ತೆ. 43ನೇ ಕ್ವಶನ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳದ್ನಲ್ಲ ಆ ಚಾಪ್ಟರ್, ಯಾಕಂದ್ರೆ 13 ಮಾರ್ಕ್ಸ್ ವೇಟೇಜ್ ಇದೆ ಅದು. ಸೊ 5 ಮಾರ್ಕ್ಸ್ ಇಂದ ಒಂದು ಥಿಯರಿನೂ ಬರುತ್ತೆ, 5 ಮಾರ್ಕ್ಸ್ ಇಂದ ಒಂದು ಪ್ರಾಬ್ಲಮ್ ಖಂಡಿತ ಬರುತ್ತೆ. 44ನೇ ಪ್ರಾಬ್ಲಮ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಒಂದು ಚಾಪ್ಟರ್ ಇದೆ. ಇದನ್ನ ನಾನು ಮಕ್ಕಳಿಗೆ ಪ್ರಿಫರ್ ಮಾಡ್ತೀನಿ, ಯಾಕೆಂದ್ರೆ ಇದರಲ್ಲಿ ಇರೋದೇ ಒಂದೇ ಟೈಪ್ ಪ್ರಾಬ್ಲಮ್. ಇನ್ ಮಿಕ್ಕಿರೋ 3 ವೆರೈಟಿಯಲ್ಲೂ ಸ್ವಲ್ಪ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ 3-4 ತರದಿದೆ. ಬಟ್ ಆಲ್ಟರ್ನೇಟಿಂಗ್ ಕರೆಂಟ್ ಅಲ್ಲಿ ಒಂದೇ ವೆರೈಟಿ ಆಫ್ ಪ್ರಾಬ್ಲಮ್. ಅವ್ರ ಅದೊಂದನ್ನು ಕಲ್ತ್ಬಿಟ್ರೆ ಒಂಚೂರು ಆ ಕಡೆ ಈ ಕಡೆ ಮಾಡಿದ್ರು ಈಸಿಯಾಗಿ ಡಿರೈವೇಶನ್ಸ್ ಅಲ್ಲ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು. ಸೊ ಇದರಲ್ಲಿ ಯಾವ ಪ್ರಾಬ್ಲಮ್ ಬರುತ್ತೆ ಅಂದ್ರೆ LCR ಸೀರೀಸ್ ಸರ್ಕ್ಯೂಟ್ ಮೇಲೆ ಪ್ರಾಬ್ಲಮ್ ಬರುವಂತದ್ದು. ಎಲ್ಲೂ CR ಅಥವಾ ಯಾವ್ದಾರ 2 ಪ್ಯಾರಾಮೀಟರ್ ನ ಕೊಟ್ಟಿರ್ತಾರೆ. ಇಂಪಿಡೆನ್ಸ್ ಕಂಡಿಡಿರಿ, ಕರೆಂಟ್ ಕಂಡಿಡಿರಿ, ವೋಲ್ಟೇಜ್ ಕಂಡಿಡಿರಿ, ಫೇಸ್ ಆಂಗಲ್ ಕಂಡಿಡಿರಿ. ಇದು 4 ಫ್ಯಾಕ್ಟರ್ಸ್ ನ ಬೇಕಾದಂತ ಫಾರ್ಮುಲಾ ನಾಪ್ಕ ಇಟ್ಕೊಂಡ್ಬಿಟ್ರೆ ಆರಾಮಾಗಿ 44ನೇ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬಿಡ್ಬೋದು. ಇನ್ನು 45ನೇ ಪ್ರಾಬ್ಲಮ್ ರೇ ಆಪ್ಟಿಕ್ಸ್ ಅಥವಾ ವೇವ್ ಆಪ್ಟಿಕ್ಸ್. ಮತ್ತೆ ಇದು 5 ಮಾರ್ಕ್ಸಿನ 40ನೇ ಕ್ವಶನ್ ಇದೆಯಲ್ಲ, 40ನೇ ಕ್ವಶನ್ ಅಲ್ಲಿ ರೇ ಆಪ್ಟಿಕ್ಸ್ ಥಿಯರಿ ಕೇಳಿದ್ರೆ ಇಲ್ಲಿ 45ನೇದು ವೇವ್ ಆಪ್ಟಿಕ್ಸ್ ನ ಪ್ರಾಬ್ಲಮ್ ಬರುತ್ತೆ. ಅಲ್ಲಿ ಏನಾದ್ರು ವೇವ್ ಆಪ್ಟಿಕ್ಸ್ ನ ಥಿಯರಿ ಕೇಳಿದ್ರೆ ರೇ ಆಪ್ಟಿಕ್ಸ್ ನ ಪ್ರಾಬ್ಲಮ್ ಬರುತ್ತೆ. ಇದರಲ್ಲೂ ಒಂದು 4 ವೆರೈಟಿ ನ್ಯೂಮರಿಕಲ್ ಇದೆ. ಇದರಲ್ಲಿ ವೇವ್ ಆಪ್ಟಿಕ್ಸ್ ಏನಾದ್ರು ಪ್ರಾಬ್ಲಮ್ ಕೊಟ್ರೆ ಒಂದೇ ವೆರೈಟಿ ನ್ಯೂಮರಿಕಲ್. ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಥವಾ ಇಂಟರ್ಫರೆನ್ಸ್ ಮೇಲೆ ಕೇಳ್ತಾನೆ. ಕ್ಯಾಲ್ಕುಲೇಷನ್ ಆಫ್ ಫ್ರಿಂಜ್ ವಿಡ್ತ್ ಬಗ್ಗೆ ಇರಬಹುದು, ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದ ಬ್ರೈಟ್ ಬ್ಯಾಂಡ್ ಟು ಡಾರ್ಕ್ ಬ್ಯಾಂಡ್. ಯೂಶಲಿ ಇವೆರಡೇ ತರದ ಕ್ವಶನ್ಸ್ ನ ಕೇಳುವಂತದ್ದು ವೇವ್ ಆಪ್ಟಿಕ್ಸ್ ನಲ್ಲಿ. ಇನ್ನು ರೇ ಆಪ್ಟಿಕ್ಸ್ ಗೆ ಬಂದ್ರೆ ಅಲ್ಲಿ 3 ವೆರೈಟಿ ಆಫ್ ನ್ಯೂಮರಿಕಲ್ ಬರುತ್ತೆ. ಯೂಶಲಿ ಲೆನ್ಸ್ಗೆ ಸಂಬಂಧಪಟ್ಟಂಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ, ಇಲ್ಲ ಅಂದ್ರೆ ಪ್ರಿಸಮ್ಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ ಬರುತ್ತೆ. ಅಲ್ಲಿಗೆ 44 ಮತ್ತು 45ನೇ ಕ್ವಶನ್ಗೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಬಿಟ್ರೆ ನನಗೆ 10 ಮಾರ್ಕ್ಸ್ ಬರುತ್ತೆ. ಬಟ್ ನಾನು ಮಕ್ಳಿಗೆ ಹೇಳೋದೇನು ಅಂದ್ರೆ 3 ಪ್ರಾಬ್ಲಮ್ಗೆ ರೆಡಿಯಾಗಿ, ಯಾಕೆಂದ್ರೆ 2 ಪ್ರಾಬ್ಲಮ್ಗೆ ರೆಡಿಯಾಗಿ ಹೋಗ್ಬಿಟ್ಟು ಅಲ್ಲಿ ನಾನು ವರ್ಕ್ ಮಾಡಿಲ್ದೇ ಇರೋ ಯಾವ್ದಾರು ಬೇರೆ ತರ ಪ್ರಾಬ್ಲಮ್ ಏನಾರೋ ಬಂದ್ಬಿಟ್ರೆ ಅಥವಾ ಏನೋ ಒಂಚೂರು ಮಧ್ಯ ಕ್ಯಾಲ್ಕುಲೇಷನ್ ಮಿಸ್ ಆಗೋದ್ರೆ 3ನೇದೊಂದು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಎಲೆಕ್ಟ್ರಿಕ್ ಕರೆಂಟಿನ ಪ್ರಾಬ್ಲಮ್ ನ ತಯಾರಾಗಬಹುದು. ಯಾಕೆಂದ್ರೆ 13 ಮಾರ್ಕ್ಸಿನ ವೇಟೇಜ್ ಯಾವುದೇ ಕಾರಣಕ್ಕೂ ಈ ಚಾಪ್ಟರ್ ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ವೀಟ್ ಸ್ಟೋನ್ ನೆಟ್ವರ್ಕ್
ನೆಟ್ವರ್ಕ್ ಮೇಲೆ ಪ್ರಾಬ್ಲಮ್ ಕೇಳ್ತಾರೆ. ಕಿರ್ಚಾಫ್ ಕರೆಂಟ್ ಲಾ ಅಥವಾ ಕಿರ್ಚಾಫ್ ವೋಲ್ಟೇಜ್ ಲಾ ಹಾಕ್ಬಿಟ್ಟು ಕರೆಂಟ್ ಕಂಡುಹಿಡಿಯುವಂತ ಪ್ರಾಬ್ಲಮ್ಸ್. ಅದು ಬಿಟ್ರೆ ಸೆಲ್ಸ್ ಸೀರೀಸು ಮತ್ತೆ ಪ್ಯಾರಲಲ್ ಕೊಟ್ಟು ಪೊಟೆನ್ಷಿಯಲ್ ಡ್ರಾಪ್ ಇಲ್ಲ ಕರೆಂಟ್ ಥ್ರೂ ದ ಎಕ್ಸ್ಟರ್ನಲ್ ರೆಸಿಸ್ಟರ್, ಇದು ಎರಡನೇ ವೆರೈಟಿ. ಇಲ್ಲ ಮೂರನೇ ವೆರೈಟಿ ಕರೆಂಟ್ ಯೂಸಿಂಗ್ ಡ್ರಿಫ್ಟ್ ವೆಲಾಸಿಟಿ I=NEAVD, ಈ ತರದೊಂದೆರಡು ಪ್ರಾಬ್ಲಮ್ಗಳು ಬರುತ್ತೆ. ಸೊ ಈ 3 ವೆರೈಟಿ ನ್ಯೂಮರಿಕಲ್ ನೋಡ್ಕೊಂಡ್ಬಿಟ್ರೆ ಎಲೆಕ್ಟ್ರಿಕ್ ಕರೆಂಟ್ ಮುಗೀತು. ಈಗ 42 ಟ್ರೈ ಮಾಡ್ತೀನಿ ಸರ್, ನನಗೆ ಮಿಕ್ಕಿದೊಂಚೂರು ಕಷ್ಟ ಆಗ್ತಿದೆ ಏನದಾದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಲ್ಲಿ ಒಂದೇ ವೆರೈಟಿ ನ್ಯೂಮರಿಕಲ್ ನೋಡ್ಕೊಂಡ್ರೆ ಸಾಕು. ಕ್ಯಾಲ್ಕುಲೇಷನ್ ಆಫ್ ಇಂಟೆನ್ಸಿಟಿ ಐದರ್ ಇನ್ ಎ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಅಥವಾ 2 ಚಾರ್ಜ್ ಸಿಸ್ಟಮ್. ಸೊ ಇದರಲ್ಲಿ ಒಂದು ಸ್ವಲ್ಪ ಲೆಂತಿ ಇದೆ ಪ್ರಾಬ್ಲಮ್ಮು, ಬಟ್ ಫಾರ್ಮುಲಾ ಒಂದೇ 3-4 ಸಲ ಹಾಕಬೇಕಾಗುತ್ತೆ. ಓಕೆ. ಕೆಪಾಸಿಟರ್ಸಿಗೆ ಬಂದರೆ ಪೊಟೆನ್ಷಿಯಲ್ ಮೇಲೆ ಪ್ರಾಬ್ಲಮ್ ಕೇಳ್ಬೋದು. ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಇನ್ ಎ 2 ಬಾಡಿ ಸಿಸ್ಟಮ್, 3 ಬಾಡಿ ಅಥವಾ 4 ಬಾಡಿ ಸಿಸ್ಟಮ್. ಇಲ್ಲ ಅನ್ನೋದಾದರೆ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಅಲ್ಲಿ ಕೇಳ್ತಾರೆ. ಸೀರೀಸು ಅಥವಾ ಪ್ಯಾರಲಲ್ ಅಲ್ಲಿ ಕೊಟ್ಬಿಟ್ಟು ಅದರ ಪೊಟೆನ್ಷಿಯಲ್ ಕಂಡಿಡಿರಿ, ಚಾರ್ಜ್ ಕಂಡಿಡಿರಿ, ವೋಲ್ಟೇಜ್ ಡ್ರಾಪ್ ಎಷ್ಟಿದೆ ಅಂತ ಕಂಡಿಡಿರಿ ಅಂತ. ಸೊ ಈಗ ನೀವು ಹೇಗೆ ವಿದ್ಯಾರ್ಥಿಗಳು ಪ್ಲಾನ್ ಮಾಡಬೇಕು ಅಂದ್ರೆ, ನಾನು ಇದರಲ್ಲಿ 3 ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೋತೀನಿ. ಅದರ ಮೇಲೆ ಬರೀ ಪ್ರಾಬ್ಲಮ್ಸ್ ವರ್ಕೌಟ್ ಮಾಡ್ತೀನಿ. ನಾನು ಒಂದಿನ 3 hours ಅಥವಾ 2.5 hours ಇಟ್ಬಿಟ್ಟು ಪ್ರಾಬ್ಲಮ್ಸ್ ಮುಗಿಸ್ಬಿಡ್ತೀನಿ. ಸೊ 15 ಮಾರ್ಕ್ಸ್ ನನ್ನ ಜಾಬಲ್ಲಿ ಇದೆ. ಸೊ ಪ್ಲಾನಿಂಗ್ ಶುಡ್ ಬಿ ನಾಟ್ ವಿತ್ ರೆಸ್ಪೆಕ್ಟ್ ಟು ದ ಸಿಲೆಬಸ್, ಕ್ವಶನ್ ನಂಬರ್ ವೈಸ್ ಪ್ಲಾನಿಂಗ್ ಮಾಡ್ಕೊಂಡ್ರೆ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಸೊ ಹಾಗೆ ಈಗ 5 ಮಾರ್ಕ್ಸಿನ ಥಿಯರಿ ಕ್ವಶನ್ಸ್ಗೆ ಬಂದರೆ ಪಾರ್ಟ್ ಸಿಗೆ ಬರೋಣ ಸರ್. ಈಗ ನನ್ನ ಹತ್ರ 10 ಮಾರ್ಕ್ಸ್ ಪ್ರಾಬ್ಲಮ್ಮು, 15 ಮಾರ್ಕ್ಸು ಥಿಯರಿ ಕ್ವಶನ್ಸ್, ಪಕ್ಕ 25 ಮಾರ್ಕ್ಸ್ ಆಗೋಗಿದೆ. ಈಗ ಇನ್ನೂ ಮಿಕ್ಕಿರೋದು ನನಗೆ ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಅಲ್ಲಿ ನನಗೆ 15 + 10 25 ಮಾರ್ಕ್ಸ್ ಇದೆ. ಓಕೆ. ಈಗ ಪಾರ್ಟ್ ಸಿ ಅಲ್ಲಿ ನಾವು ಎಲ್ಲ ಕೂತ್ಕೊಂಡು ಕ್ವಶನ್ ಪೇಪರ್ ಅನಲೈಸ್ ಮಾಡಿರೋ ಪ್ರಕಾರ ಕ್ವಶನ್ ನಂಬರ್ 29 ಇಂದ ಕ್ವಶನ್ ನಂಬರ್ 36 ತನಕ ಪಾರ್ಟ್ ಸಿ ಇದೆ, 3 ಮಾರ್ಕ್ಸ್. ಹೌದು. ಅದರಲ್ಲಿ 29ನೇ ಕ್ವಶನ್ನು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಇಂದನೇ ಬರಬೇಕು. ಇದರಲ್ಲಿ ಏನೇನು ಕ್ವಶನ್ಸ್ ಕೇಳ್ಬೋದು 3 ಮಾರ್ಕ್ಸಿಗೆ ಅಂದರೆ, ಪ್ರಾಪರ್ಟೀಸ್ ಆಫ್ ಚಾರ್ಜಸ್ 3 ಪ್ರಾಪರ್ಟಿ ಇದೆ, ಅಥವಾ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಅಥವಾ ಅದಕ್ಕೆ ಸಂಬಂಧಪಟ್ಟ ಡಯಾಗ್ರಾಮ್ಸ್ ಇದೆ, ಅದನ್ನು ಕೇಳ್ಬೋದು. ಇಲ್ಲ ಅಂದರೆ ಗಾಸ್ ಥಿಯರಮ್. ಗಾಸ್ ಥಿಯರಮ್ ಮೇಲಿನ 2 ಅಪ್ಲಿಕೇಶನ್ ಇದೆ, ಒಂದು ಇನ್ಫೈನೈಟ್ಲಿ ಚಾರ್ಜ್ಡ್ ವೈರ್ ಅಥವಾ ಇನ್ಫೈನೈಟ್ಲಿ ಚಾರ್ಜ್ ಶೀಟ್. ಈ 5 ಕ್ವಶನ್ ಬಿಟ್ಟು ಇನ್ನೇನು ಇದರಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ 29ನೇ ಕ್ವಶನ್ ಆಯಿತು. 30ನೇ ಕ್ವಶನ್ 2ನೇ ಚಾಪ್ಟರ್, ಯಾವುದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮತ್ತು ಕೆಪಾಸಿಟರ್ಸ್. ಇಲ್ಲಿ ಡೆಫಿನೇಷನ್ಸು ಅಥವಾ ಸೀರೀಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸು, ಪ್ಯಾರಲಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸು, ಅಥವಾ ಫ್ಯಾಕ್ಟರ್ಸ್ ಆನ್ ವಿಚ್ ದ ಕೆಪಾಸಿಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್, ಇಲ್ಲ ಡೈ ಎಲೆಕ್ಟ್ರಿಕ್ಸ್. ಈ 4 ಕಾನ್ಸೆಪ್ಟ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಆಗುತ್ತೆ. 31ನೇ ಕ್ವಶನ್ ಇದೆಯಲ್ಲ, ಅದು ಮೂವಿಂಗ್ ಚಾರ್ಜಸ್ ಮ್ಯಾಗ್ನೆಟಿಸಮ್ ಮೇಲೆ. ಲಾಗಳು ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ. ಸೊ ಬಯೋಸಾವರ್ಟ್ಸ್ ಲಾ ಬರುತ್ತೆ, ಆಂಪಿಯರ್ ಸರ್ಕ್ಯೂಟ್ ಲಾ, ಇದೆಲ್ಲ 3 ಮಾರ್ಕ್ಸಿಗೆ ಕೇಳುವಂಥದ್ದು. ಜೊತೆಗೆ ಇದರಲ್ಲಿ ಕನ್ವರ್ಷನ್ ಆಫ್ ಗ್ಯಾಲ್ವನೋಮೀಟರ್ ಇಂಟು ವೋಲ್ಟ್ ಮೀಟರ್ ಅಥವಾ ಗ್ಯಾಲ್ವನೋಮೀಟರ್ ಇಂಟು ಆಮ್ಮೀಟರ್, ಈ ತರದ್ದು ಒಂದಷ್ಟು ಬೇಸಿಕ್ ಕ್ವಶನ್ಸ್ ಅನ್ನ ಇಲ್ಲಿ ಕೇಳ್ತಾನೆ. 32ನೇ ಕ್ವಶನ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್, ಇದು ಪೂರ್ತಿ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ದ ಮೆಟೀರಿಯಲ್ ಮೇಲೆ ಬರುವಂತದ್ದು. ಯೂಶುವಲಿ ಇದರಲ್ಲಿ ಡಿಫರೆನ್ಸಸ್ ನ ಕೇಳ್ತಾರೆ, ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಮತ್ತೆ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್, ಇದರ ಡಿಫರೆನ್ಸಸ್ ಅಥವಾ ಬರೀ ಒಂದೇ ಮೆಟೀರಿಯಲ್ನ ಪ್ರಾಪರ್ಟೀಸ್. ಇದಿಲ್ಲ ಅಂದ್ರೆ ಒಂದಷ್ಟು ಬೇಸಿಕ್ ಡೆಫಿನೇಷನ್ಸ್ ಇದೆ, ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ, ಸಸೆಪ್ಟಿಬಿಲಿಟಿ, ಮ್ಯಾಗ್ನೆಟೈಸೇಷನ್, ರಿಲೇಷನ್ ಬಿಟ್ವೀನ್ ದೆಮ್, ಈ ತರ ಒಂದಷ್ಟು ಕ್ವಶನ್ಸ್. ತುಂಬಾ ಸಿಂಪಲ್ ಆಗಿದೆ ಚಾಪ್ಟರ್, ಥಿಯರಿ ಓರಿಯೆಂಟೆಡ್ ಚಾಪ್ಟರ್, ಆರಾಮಾಗಿ ಮಕ್ಕಳು ಮಾಡ್ತಾರೆ. 33ನೇ ಕ್ವಶನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ. ಇದರಲ್ಲಿ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಅಂತ ಕೇಳ್ತಾರೆ. ಸೆಲ್ಫ್ ಇಂಡಕ್ಷನ್, ಮ್ಯೂಚುವಲ್ ಇಂಡಕ್ಷನ್ ಅಥವಾ ಎನರ್ಜಿ ಸ್ಟೋರ್ಡ್ ಇನ್ ಎನ್ ಇಂಡಕ್ಟರ್. ಅಥವಾ ಇಲ್ಲಿ 3 ಮಾರ್ಕ್ಸ್ ಅಲ್ಲಿ ಏನಾಗಿದೆ ಅಂದ್ರೆ ಒಂದು ಪ್ರಾಬ್ಲಮ್ ಕೊಡ್ಲೇಬೇಕು ಅಂತ ಹೇಳಿದ್ದಾರೆ. ಇಲ್ಲೂ ಪ್ರಾಬ್ಲಮ್ ಬರುತ್ತೆ ಅಂತ ಆಯ್ತಾಗ 3 ಮಾರ್ಕ್ಸ್ ಇಂದ ಒಂದು ಪ್ರಾಬ್ಲಮ್, ಅದು ಈ ಚಾಪ್ಟರ್ ಇಂದನೂ ಬರಬಹುದಾದಂತ ಸಾಧ್ಯತೆ ಇದೆ. ಅದು ಪೇಪರ್ ಸೆಟ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು 34ನೇ ಕ್ವಶನ್ ರೇ ಆಪ್ಟಿಕ್ಸ್ ಅಂತ ಹೇಳ್ತೀವಿ. ಸೊ ರೇ ಆಪ್ಟಿಕ್ಸ್ ಅಲ್ಲಿ ಏನಾಗುತ್ತೆ, TIR ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಅದರ ಕಂಡೀಷನ್ಸ್ ಬರ್ಬೋದು, ಮಿರರ್ ಇಕ್ವೇಶನ್ ಅಥವಾ ಲೆನ್ಸ್ ಫಾರ್ಮುಲಾ ಅಥವಾ ಬೇಸಿಕ್ ಡೆಫಿನೇಷನ್ಸ್ ಗಳೊಂದಷ್ಟು, ಇದನ್ನ ರೇ ಆಪ್ಟಿಕ್ಸ್ ಅಲ್ಲಿ ಕೇಳ್ತಾರೆ. 35ನೇ ಕ್ವಶನ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್. ಇದು ಬರೀ ಥಿಯರಿ ಓರಿಯೆಂಟೆಡ್ ಚಾಪ್ಟರ್. ಡಿ ಬ್ರಾಗ್ಲಿ ವೇವ್ಸ್ ಮೇಲೆ ಬರಬಹುದು, ಅಥವಾ ಐನ್ಸ್ಟೀನ್ಸ್ ಎಕ್ಸ್ಪ್ಲನೇಷನ್ ಫಾರ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕೇಳ್ತಾರೆ. ಇಲ್ಲ ಇದರಲ್ಲಿ ಒಂದು 3-4 ಗ್ರಾಫ್ಗಳು ಬರುತ್ತೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಿಗೆ ಸಂಬಂಧಪಟ್ಟಂಗೆ ಇಂಟೆನ್ಸಿಟಿ ವರ್ಸಸ್ ಫ್ರೀಕ್ವೆನ್ಸಿ ಅಥವಾ ಕರೆಂಟ್ ವರ್ಸಸ್ ಪೊಟೆನ್ಷಿಯಲ್, ಈ ತರ ಗ್ರಾಫ್ಗಳನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕೇಳಬಹುದು. 35ನೇ ಕ್ವಶನ್. ಇನ್ನು 36ನೇ ಕ್ವಶನ್ ಅಲ್ಲೂ ಪ್ರಾಬ್ಲಮ್ ಬರುವಂತ ಸಾಧ್ಯತೆ ಇದೆ, ಯಾಕೆಂದ್ರೆ 36ನೇ ಕ್ವಶನ್ ನ್ಯೂಕ್ಲಿಯೈ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು. ಈ ನ್ಯೂಕ್ಲಿಯೈ ಸಣ್ಣ ಚಾಪ್ಟರ್, ಬೈಂಡಿಂಗ್ ಎನರ್ಜಿ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಮಾತಾಡಬಹುದು, ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್ ಬಗ್ಗೆ ಕೇಳಬಹುದು, ಅಥವಾ ನ್ಯೂಕ್ಲಿಯಸ್. ಅದು ಬಿಟ್ರೆ ಬೈಂಡಿಂಗ್ ಎನರ್ಜಿ ಮೇಲೆ ಪ್ರಾಬ್ಲಮ್ ನ ಕೇಳ್ತಾರೆ. ತುಂಬಾ ಸಿಂಪಲ್ ಆಗಿರುತ್ತೆ ಪ್ರಾಬ್ಲಮ್.
ಒಂದು ಈಕ್ವೇಷನ್ನ ಕೊಡ್ತಾರೆ. ಆ ಈಕ್ವೇಷನ್ಲಿ ಬೈಂಡಿಂಗ್ ಎನರ್ಜಿ ಎಷ್ಟು ಅಥವಾ ಮಾಸ್ ಡಿಫೆಕ್ಟ್ ಎಷ್ಟು ಅಂತ ಕಂಡುಹಿಡಿಯೋದು. ಒಂದು 4 ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಟ್ರೆ ಮಕ್ಕಳಿಗೆ ಗೊತ್ತಾಗೋಗುತ್ತೆ. ಸೊ ಈ ರೀತಿ 3 ಮಾರ್ಕ್ಸಲ್ಲಿ 8 ಕ್ವಶನ್ ಇರುತ್ತೆ. ಅದರಲ್ಲಿ ನಾನು ಆಯ್ಕೆ ಮಾಡ್ಕೋಬೇಕಾಗಿರೋದು 5 ಕ್ವಶನ್ ಮಾತ್ರ. ಓಕೆ. ಸೊ ಇದರಲ್ಲೂ ಮತ್ತೆ ಸುಮ್ಮನೆ ಎಲ್ಲ ಚಾಪ್ಟರ್ ಓದೋ ಬದಲು ನಾನು 6 ಕ್ವಶನ್ಗೆ ರೆಡಿ ಆಗ್ತೀನಿ. ಯಾಕಂದ್ರೆ ಒಂದು ಎಕ್ಸ್ಟ್ರಾ ಇರಲಿ. 6 ಕ್ವಶನ್ ಯಾವ್ಯಾವ ಚಾಪ್ಟರಿಂದ ಅಂತ ನೋಡ್ಕೊಂಡ್ಬಿಟ್ರೆ ಆ ಚಾಪ್ಟರಿಂದ ನಾನು ಬರೀ 3 ಮಾರ್ಕ್ಸಿಗೆ ಮಾತ್ರ ಓದ್ಕೋತೀನಿ. ಸೊ ಈ ರೀತಿ ಅವರು ಪ್ಲಾನ್ ಮಾಡ್ಕೊಂಡ್ರೆ ಸಮಯ ಉಳಿಯುತ್ತೆ, ಜೊತೆಗೆ ಬೇರೆದಕ್ಕೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಎಸ್ ಸರ್. ಓಕೆ, ಪಾರ್ಟ್ ಬಿ ನಾಗ ಪಾರ್ಟ್ ಬಿ ಗೆ ಬಂದ್ರೆ ಇಲ್ಲಿ 2 ಮಾರ್ಕ್ಸ್ ಸರ್. ಅರ್ಧ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಹೌದು. ಯಾಕೆಂದ್ರೆ 3 ಮಾರ್ಕ್ಸ್ 2 ಮಾರ್ಕ್ಸ್ ಆಲ್ಮೋಸ್ಟ್ ರಿಪೀಟೆಡ್ ಆಗಿ ಬರುವಂತದ್ದು. ಸ್ವಲ್ಪ ಕೆಲವು ಚಾಪ್ಟರ್ಸ್ ಗಳು ಒಂಚೂರು ವ್ಯತ್ಯಾಸ ಆಗುತ್ತೆ ಅಷ್ಟೇ. ಸೇಮ್ ಚಾಪ್ಟರ್ ಇಂದ ಕೂಡ ಬರುತ್ತೆ. ಸೇಮ್ ಚಾಪ್ಟರ್ ಇಂದ ಬರೋ ಸಾಧ್ಯತೆನೂ ಇರುತ್ತೆ. ಓಕೆ. ಈಗ ಕ್ವಶನ್ ನಂಬರ್ 21 to 28 ಮತ್ತೆ 8 ಕ್ವಶನ್ ಕೊಟ್ಟಿರ್ತಾರೆ. ಅದರಲ್ಲಿ ನಾನು 5 ಆಯ್ಕೆ ಮಾಡ್ಕೊಂಡು ಬರೀಬೇಕಾಗುತ್ತೆ. ಈಗ ಮತ್ತೆ ಕ್ವಶನ್ ನಂಬರ್ 21 ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ ಇಂದ ಬರುತ್ತೆ. 22 ಪೊಟೆನ್ಷಿಯಲ್ ಕೆಪಾಸಿಟರ್ಸ್, 23 ಎಲೆಕ್ಟ್ರಿಕ್ ಕರೆಂಟ್, 24 ಮೂವಿಂಗ್ ಚಾರ್ಜಸ್ ಮ್ಯಾಗ್ನೆಟಿಸಮ್, 25 ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. 26ನೇ ಕ್ವಶನ್ ಮತ್ತೆ 27 ಒಂಚೂರು ವ್ಯತ್ಯಾಸ ಆಗುತ್ತೆ. 26ನೇ ಕ್ವಶನ್ EM ವೇವ್ಸ್ ಅಂತ ಒಂದು ಚಾಪ್ಟರ್ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ. ಇದು 3 ಮಾರ್ಕ್ಸಿನ ವೇಟೇಜ್ ಇರುವಂತ ಚಾಪ್ಟರ್. ಅದರಲ್ಲಿ ಒಂದು ಕ್ವಶನ್ ನಾವು ಪಾರ್ಟ್ ಎ ನೋಡ್ತೀವಿ, ಇನ್ನು 2 ಮಾರ್ಕ್ಸ್ ಇಲ್ಲಿ ಪಾರ್ಟ್ ಬಿ ಅಲ್ಲಿ ಕೊಡ್ತಾನೆ. ಇದರಲ್ಲಿ ಸುಲಭ ಇರುತ್ತೆ ಕ್ವಶನ್ಸ್, ಯಾಕೆಂದ್ರೆ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ನಾನು 9ನೇ ಕ್ಲಾಸಿಂದ ಓದ್ಕೊಂಡು ಬಂದಿರುವಂತದ್ದು. ಯೂಸಸ್ ಆಫ್ ಗಾಮಾ ರೇಸು ಅಥವಾ ಫ್ರೀಕ್ವೆನ್ಸಿ ರೇಂಜ್ ಆಫ್ ಗಾಮಾ ರೇಸು, ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಈ ತರ ಏನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಇದೆ ಆ ಸ್ಪೆಕ್ಟ್ರಮ್ ಇನ ಯೂಸಸ್ ಅಥವಾ ಫ್ರೀಕ್ವೆನ್ಸಿ ರೇಂಜ್ ಇಲ್ಲ ವೇವ್ ಲೆಂತ್ ರೇಂಜ್ ನ ಕೇಳ್ತಾನೆ ಅಷ್ಟೇ. ಇನ್ನು 27ನೇ ಕ್ವಶನ್ ಬಂದ್ರೆ ಆಟಮ್ಸ್ ಅಂತ. ಇದನ್ನ ಇವರು ಕೆಮಿಸ್ಟ್ರಿಯಲ್ಲೂ ಓದಿರ್ತಾರೆ ಮಕ್ಕಳು ಫಸ್ಟ್ PUC ಅಲ್ಲಿ. ಅದೇ ಚಾಪ್ಟರ್ ಇಲ್ಲಿ ಫಿಸಿಕ್ಸ್ ಅಲ್ಲೂ ಬರುತ್ತೆ, ಬಟ್ ನಮ್ದು ಒಂದು ಸ್ವಲ್ಪ ಮ್ಯಾಥಮೆಟಿಕಲ್ ಟ್ರೀಟ್ಮೆಂಟ್ ಜಾಸ್ತಿ ಇರುತ್ತೆ. ಬಟ್ 2 ಮಾರ್ಕ್ಸ್ ಇರೋದ್ರಿಂದ ಒಂದಷ್ಟು ಸ್ಟ್ಯಾಂಡರ್ಡ್ ಕ್ವಶನ್ಸ್ ಇದೆ. ಏನು ಅಂತ ಕೇಳಿದ್ರೆ ಬೋರ್ಸ್ ಅಟಾಮಿಕ್ ಮಾಡೆಲ್ ಇನ ಪಾಸ್ಟುಲೇಟ್ಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಆರ್ ಡಿಮೆರಿಟ್ಸ್ ಆಫ್ ಬೋರ್ಸ್ ಪಾಸ್ಟುಲೇಟ್. ಇಲ್ಲ ಇಲ್ಲಿ ಒಂದು 2 ಮಾರ್ಕ್ಸ್ ಇಂದು ಒಂದು ಪ್ರಾಬ್ಲಮ್ ಕೇಳಬೇಕು ಅಂತ ಇದೆ. ಆ ಪ್ರಾಬ್ಲಮ್ ನ ಇಲ್ಲಿ ಕೇಳೋ ಸಾಧ್ಯತೆ ಇದೆ. ಕ್ಯಾಲ್ಕುಲೇಷನ್ ಆಫ್ ಎನರ್ಜಿ ವೆನ್ ಎ ಟ್ರಾನ್ಸಿಷನ್ ಹ್ಯಾಪನ್ಸ್ ಫ್ರಮ್ ಹೈಯರ್ ಎನರ್ಜಿ ಲೆವೆಲ್ ಟು ಲೋಯರ್ ಎನರ್ಜಿ ಲೆವೆಲ್ ಇರ್ಬೋದು, ಅಥವಾ ವೆಲಾಸಿಟಿ ಆಫ್ ಎನ್ ಎಲೆಕ್ಟ್ರಾನ್ ಇರ್ಬೋದು, ಅಥವಾ ನನ್ನ ಹತ್ರ ಸೀರೀಸ್ ಅಂತ ಬರುತ್ತೆ, ಲೈಮನ್, ಬಾಮರ್, ಪ್ಯಾಷನ್, ಬ್ರಾಕೆಟ್, ಫಂಡ್ ಅಂತ. ಆ ಸೀರೀಸ್ ಅಲ್ಲಿ ಯಾವ್ದಾರ ಒಂದರ ವೇವ್ ಲೆಂತ್ ಕಂಡಿಡಿರಿ ಅಂತ ಕೇಳಬಹುದು. ಸೊ ಅದು 27ನೇ ಕ್ವಶನ್ ಆಯ್ತು. ಇನ್ನು 28ನೇ ಕ್ವಶನ್ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಇಂದನೇ ಬರಬೇಕು. 5 ಮಾರ್ಕ್ಸ್ ಇಂದ ಒಂದಲ್ಲಿ ಕ್ವಶನ್ ಕೇಳಿದ್ರು, ಇನ್ನು 2 ಮಾರ್ಕ್ಸ್ ಇಂದ ಇಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಮತ್ತೆ ಸಿಂಪಲ್ ಆಗಿರುತ್ತೆ. PN ಜಂಕ್ಷನ್ ಡಯೋಡ್ ಕೇಳಬಹುದು, ಅಥವಾ P ಸೈಡ್ ಸೆಮಿ ಕಂಡಕ್ಟರ್ಗೂ ಮತ್ತು N ಸೈಡ್ ಟೈಪ್ ಸೆಮಿ ಕಂಡಕ್ಟರಿನ ವ್ಯತ್ಯಾಸಗಳು ಕೇಳಬಹುದು. ಇಂಟ್ರೆನ್ಸಿಕ್ ಮತ್ತು ಎಕ್ಸ್ಟೆನ್ಸಿಕ್ ಸೆಮಿ ಕಂಡಕ್ಟರ್ ಮಧ್ಯೆ ಇರುವಂತ ವ್ಯತ್ಯಾಸ, ಅಪ್ಲಿಕೇಶನ್ಸ್ ಆಫ್ ಡಯೋಡ್, ಈ ತರ ಸಿಂಪಲ್ ಆಗಿರುವಂತ ಕ್ವಶನ್ಸ್, ಥಿಯರಿ ಓರಿಯೆಂಟೆಡ್ ಕ್ವಶನ್. ಇದು ಪಾರ್ಟ್ ಬಿ ಗೆ ಸಂಬಂಧಪಟ್ಟಿದ್ದು ಸರ್. ಈಗ ನನಗೆ ಉಳಿದಿರೋದು ಪಾರ್ಟ್ ಎ ಮಾತ್ರ. ಹೌದು, ಯಾವುದೇ ಒಬ್ಬ ಪೇಪರ್ ಸೆಟ್ಟರ್ ತನ್ನ ಕೌಶಲ್ಯ ತೋರಿಸೋದಕ್ಕೆ ನನಗೆ ಜಾಗ ಇರೋದೇ ಪಾರ್ಟ್ ಎ. ಯಾಕಂದ್ರೆ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಲ್ಲಿ ಒಂದಷ್ಟು ಸ್ಟ್ಯಾಂಡರ್ಡ್ ಕ್ವಶನ್ಸ್ ಅಂತ ಫಿಕ್ಸ್ ಆಗೋಗಿರುತ್ತೆ. ಮತ್ತೆ ಬೋರ್ಡೇ ಹೇಳುತ್ತೆ ಹೆಚ್ಚು ಕಮ್ಮಿ ಒಂದು ಹಾಟ್ ಕ್ವಶನ್ಸ್ ನ ಎಲ್ಲಾದ್ರಲ್ಲೂ ಒಂದೊಂದು ಹಾಟ್ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಇರಲೇಬೇಕು ಅಂತ ಹೇಳುತ್ತೆ. ಸೊ ಇಲ್ಲಿ ನನಗೆ ಪಾರ್ಟ್ ಬಿ, ಸಿ, ಡಿ ಅಲ್ಲಿ ಏನಾಗುತ್ತೆ, ನನಗೆ ಚಾಯ್ಸಿಗೆ ಅವಕಾಶ ಇದೆ. ನನಗೆ ಈ ಚಾಪ್ಟರ್ ಗೊತ್ತಿಲ್ಲ ಅಂದ್ರೆ ಇನ್ನೊಂದು ಚಾಪ್ಟರ್ ಇಂದ ಓದ್ಕೋತೀನಿ. ಯಾಕಂದ್ರೆ 8ರಲ್ಲಿ 5 ಬರೀಬೇಕು, 5ರಲ್ಲಿ 3 ಬರೀಬೇಕು, ಈ ತರ ಕ್ವಶನ್ಸ್ ಇದೆ. ಆದ್ರೆ ಪಾರ್ಟ್ ಎ ಅಲ್ಲಿ 20 ಕ್ವಶನ್ ಇದೆ, 15 MCQ, 5 ಫಿಲ್ ಅಪ್ ದ ಬ್ಲಾಂಕ್ಸ್. ಅದು ಕಂಪಲ್ಸರಿ ಕ್ವಶನ್ಸ್ ಅಟೆಂಡ್ ಮಾಡಲೇಬೇಕು. ಬಟ್ ಒಂದು ಏನು ಅಂದ್ರೆ MCQ ಅಲ್ಲಿ ಆಪ್ಷನ್ಸ್ ಅವರೇ ಕೊಟ್ಬಿಟ್ಟಿರ್ತಾರೆ, ನಾನು ಸರಿಯಾದ ಆಪ್ಷನ್ ಅನ್ನ ಹುಡುಕ್ಬೇಕಷ್ಟೇ. ಅಂದ್ರೆ ಈಗ 20 ನಾವು ಆಗ್ಲೇ ಕೂಡ ಡಿಸ್ಕಸ್ ಮಾಡಿದಾಗ ಕೂಡ 20 ಅಂಕಗಳಿಗೆ ಉತ್ತರವನ್ನ ಅವರೇ ಕೊಟ್ಟಿದ್ದಾರೆ. ಹೌದು. ಆದರೆ ನೀವು ಪಾಠ ಕೇಳಿರ್ತಿರೋ, ಇಲ್ಲ ಎಲ್ಲೋ ನಿಮ್ಮ ಸ್ನೇಹಿತರು ಹೇಳಿದ್ ಕೇಳಿರ್ತಿರೋ, ಇಲ್ಲ ಡಿಸ್ಕಷನ್ ಮಾಡಿದಾಗ ಬಂದಿರುತ್ತೋ, ಎಲ್ಲೋ ಈಗ ಇನ್ನೂ ಸಮಯ ಇದ್ದಾಗಲೂ ಕೂಡ ಕೊನೆಯ ಮೂಮೆಂಟ್ ಪ್ರಿಪರೇಷನ್ ಮಾಡ್ತಾ ಇರ್ತೀರಿ ಮಕ್ಕಳಿಗೆ. ಬಹಳಷ್ಟು ಬಾರಿ ಹೇಳಿರ್ತೀರಿ, ಕಿವಿಗೆ ಬಿದ್ದಿರುತ್ತೆ. ಆ ಥರದ್ದನ್ನು ಕೂಡ ನೀವು 20ರಲ್ಲಿ ಮೋಸ್ಟ್ಲಿ 10ರಿಂದ 15 ಏನೋ ನಾನು ಸ್ವಲ್ಪ ಕೇಳಿದ್ದೀನಿ ಮಾಡಿದ್ದೀನಿ ಅಂತಂದ್ರೂ ಕೂಡ 15 ತಗೋಬಹುದು ಸಾಧಾರಣವಾಗಿ. ಹೌದಾ? ಖಂಡಿತವಾಗ್ಲೂ 15ಕ್ಕಂತೂ ಏನು ತೊಂದರೆ ಇಲ್ಲ. ಆದ್ರೆ ಸ್ವಲ್ಪ ಕಾನ್ಸಂಟ್ರೇಟ್ ಇಟ್ಕೋಬೇಕು. ಹೌದು, ಯಾಕೆಂದ್ರೆ BCD ಅಲ್ಲಿ ಒಂದು ಎಕ್ಸ್ಟ್ರಾ ಕ್ವಶನ್ ಬರೀತಾರೆ, ಎಲ್ಲೋ ಒಂದು ತಪ್ಪಾಯ್ತು ಅಂದ್ರೆ ಇನ್ನೊಂದು ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ಒಂದು ಕ್ವಶನ್ ತಪ್ಪು ಮಾಡ್ಬಿಟ್ರೆ ಐ ವಿಲ್ ಬಿ ಲೂಸಿಂಗ್ 100% ಆಫ್ ದ ಸ್ಕೋರ್. ಯಾರು ಈಗ 70 on 70 ಏನ್ ಮಾಡ್ತಾ ಇದ್ದಾರೆ ಅವ್ರದ್ದೆಲ್ಲ ಸ್ವಲ್ಪ ತೊಂದರೆ ಆಗುವಂತದ್ದು ಪಾರ್ಟ್ ಎ ಅಲ್ಲೇನೆ. ಸೊ ಹಾಗಾಗಿ ಅದನ್ನ ಸ್ವಲ್ಪ ಗಮನ ಇಟ್ಟು ನೋಡ್ಕೋಬೇಕಾಗತ್ತೆ. ಈ ಉದ್ದೇಶದಲ್ಲಿ ಏನ್ ಮಾಡಿದ್ದಾರೆ ನಮ್ಮ PU ಬೋರ್ಡ್ ಈ ಸಲ ಒಂದು ಪ್ರಶ್ನೆ ಕೋಟಿ ಅಂತಾನೆ ಮಾಡಿದ್ದಾರೆ. ಸೊ ಎಲ್ಲಾ ಚಾಪ್ಟರ್ ವೈಸ್ MCQಗಳು, ಫಿಲ್ ಅಪ್ ದ ಬ್ಲಾಂಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಥಿಯರಿ
ಇದಿಷ್ಟನ್ನು ಬೋರ್ಡ್ ಇಂದಾನೆ ಮೊದಲನೇ ಬಾರಿಗೆ ರಿಲೀಸ್ ಮಾಡಿದ್ದಾರೆ. ಅದಷ್ಟನ್ನ ಓದ್ಕೊಂಡ್ರೆ 70ಕ್ಕೆ 70 ತೆಗೆಯೋದ್ರಲ್ಲಿ ಮೋಸನೇ ಇಲ್ಲ. ಸರಿ, ಆದ್ರೆ ಅದಷ್ಟನ್ನು ಓದಬೇಕು. ಅಟ್ಲೀಸ್ಟ್ ನಂಗೆ ಇಲ್ಲ ನಾನು 2-3 ಫೈಲ್ ಬೇರೆ ನೋಡ್ಕೋತೀನಿ ಅಂದ್ರೆ MCQs ಮತ್ತು ಫಿಲ್ ಅಪ್ ದ ಬ್ಲಾಂಕ್ಸ್ ಗಳನ್ನಾರೋ ಆ ಮೆಟೀರಿಯಲ್ ಇಂದ ನೋಡ್ಕೊಂಡ್ರೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಪಾರ್ಟ್ ಎಗೆ ಬಂದ್ರೆ ನನ್ನ ಹತ್ರ 14 ಚಾಪ್ಟರ್ ಇದೆ. ನಾನು 15 ಕ್ವಶನ್ ಕೊಡಬೇಕು. ಅಲ್ಲಿಗೆ ಯಾವುದೋ ಒಂದು ಚಾಪ್ಟರ್ ಇಂದ ನಾನು 2 ಕ್ವಶನ್ ರಿಪೀಟ್ ಮಾಡ್ಬೇಕಾಗುತ್ತೆ. ಸೊ ಈಗ ಮಾಡೆಲ್ ಪೇಪರ್ಸ್ ಎಲ್ಲಾ ಪೇಪರ್ ಇಟ್ಕೊಂಡು ನಾನೊಂದು ರೆಡಿ ಮಾಡ್ಕೊಂಡಿದ್ದೀನಿ ಸರ್. ಸೊ ಈಗ ಮೊದಲನೇ ಕ್ವಶನ್, ಮೊದಲನೇ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ ಮೇಲೆ ಬರುತ್ತೆ. ಎರಡನೇ ಕ್ವಶನ್ ಪೊಟೆನ್ಷಿಯಲ್ ಕೆಪಾಸಿಟರ್ಸ್. ಮೂರನೇದು ಕರೆಂಟ್ ಎಲೆಕ್ಟ್ರಿಸಿಟಿಲಿ ಬಂದ್ರೆ 4ನೇದು ಮೂವಿಂಗ್ ಚಾರ್ಜಸ್ ಮ್ಯಾಗ್ನೆಟಿಸಮ್. 5ನೇದು ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. 6ನೇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. 7ನೇದು AC. 8ನೇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಅದು 3 ಮಾರ್ಕ್ಸಿನ ವೇಟೇಜ್ ಇರುವಂತದ್ದು. 9ನೇ ಕ್ವಶನ್ ರೇ ಆಪ್ಟಿಕ್ಸ್ ಆದ್ರೆ 10ನೇದು ವೇವ್ ಆಪ್ಟಿಕ್ಸ್ ಬರಲೇಬೇಕು. ಈ 11ನೇ ಕ್ವಶನ್ ಇದೆಯಲ್ಲ ಇದರಲ್ಲಿ ರಿಪೀಟ್ ಆಗುತ್ತೆ. ಯಾವ ಚಾಪ್ಟರ್ ರಿಪೀಟ್ ಆಗ್ಬಹುದು ಅಂದ್ರೆ ಐದರ್ ರೇ ಆಪ್ಟಿಕ್ಸ್ ಇಂದಾನೇ ರಿಪೀಟ್ ಆಗ್ಬಹುದು, ಇಲ್ಲ ವೇವ್ ಆಪ್ಟಿಕ್ಸ್ ಇಂದ ರಿಪೀಟ್ ಆಗ್ಬಹುದು. ಇನ್ನು 12ನೇ ಕ್ವಶನ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ರೇಡಿಯೇಷನ್ ಗೆ ಫಿಕ್ಸ್ ಆಗಿರುತ್ತೆ. 13, 14 ಆಟಮ್ಸ್ ನ್ಯೂಕ್ಲಿಯೈ ಇಂದ ಬರುತ್ತೆ. 15 ಸೆಮಿ ಕಂಡಕ್ಟರ್. ಈ 15 ಕ್ವಶನ್ ನಲ್ಲಿ ನಾನು ಅವಾಗಲೇ ಹೇಳಿದಾಗೆ ಒಂದು ಕ್ವಶನ್ ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ. ಮ್ಯಾಚ್ ದ ಫಾಲೋಯಿಂಗ್ ಅಂದ್ರೆ ಇಲ್ಲಿ ಎಡಗಡೆ ABC ಅಂತ ಕೊಟ್ಟಿರ್ತಾರೆ, ಬಲಗಡೆ 1, 2, 3 ಅಂತ ಕೊಟ್ಟಿರ್ತಾರೆ. ಮ್ಯಾಚ್ ಬಿಟ್ವೀನ್ ABC ಅಂಡ್ 1, 2, 3 ಇದು ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಅದರಲ್ಲಿ ಸ್ವಲ್ಪ ಮಕ್ಕಳು ಕಷ್ಟಪಡುವಂತ ಸಾಧ್ಯ. ಯಾಕೆಂದ್ರೆ ಇದು ಮಾಡಬೇಕು ಅಂದ್ರೆ ಪಾಠ ಸರಿಯಾಗಿ ಕೇಳಿರಬೇಕು ಅಥವಾ ಟೆಕ್ಸ್ಟ್ ಬುಕ್ ನ ಸರಿಯಾಗಿ ಓದಿರಬೇಕು. ಯಾಕೆಂದ್ರೆ ನೋಡಕ್ ಒಂದೇ ತರ ಕಾಣಿಸ್ತಾ ಇರುತ್ತೆ. ಸೊ ಯೂನಿಟ್ ಗಳು ಕೊಡಬಹುದು, ಈಕ್ವೇಶನ್ಸ್ ಗಳು ಕೊಡಬಹುದು, ಅದಕ್ಕೆ ಸಂಬಂಧಪಟ್ಟಿರೋ ಡೆಫಿನೇಷನ್ಸ್ ಗಳನ್ನು ಕೊಡಬಹುದು. ಇದೆಲ್ಲ ಗೊತ್ತಾಗಬೇಕು ಅಂದ್ರೆ ಪಾಠ ಒಂಚೂರು ಸರಿಯಾಗಿ ಓದಿರಬೇಕು. ಜೊತೆಗೆ ಇದರಲ್ಲಿ ಇನ್ನೊಂದು ಕ್ವಶನ್ ಈಗ ಒಂದು 2 ವರ್ಷದಿಂದ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಸ್ಟೇಟ್ಮೆಂಟ್ ಕ್ವಶನ್ ಅಂತ ಕರಿತೀವಿ. ಅದರಲ್ಲಿ ಏನು ಅಂದ್ರೆ ಸ್ಟೇಟ್ಮೆಂಟ್ 1 ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತೀನಿ, ಸ್ಟೇಟ್ಮೆಂಟ್ 2 ಅಂತ ಇನ್ನೊಂದು ಸ್ಟೇಟ್ಮೆಂಟ್ ನ ಕೊಡ್ತೀನಿ. ಅವೆರಡಕ್ಕೂ ಸಂಬಂಧ ಇದೆಯಾ, ಇದೆ ಅಂದ್ರೆ ಸರಿಯಾಗಿದೆಯೋ ಸರಿಯಾಗಿಲ್ವೋ. ಯೂಶಲಿ ನಾನು ನೋಡ್ದಂಗೆ ಸರ್ ಈ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲೇ ಮಕ್ಕಳು ಮಾರ್ಕ್ಸ್ ನ ಕಳ್ಕೊಳ್ಳುವಂಥದ್ದು. ಈ ಗೊಂದಲ ನಿವಾರಣೆ ಆಗಬೇಕು ಅಂದ್ರೆ ಮತ್ತೆ 2 ಟೆಕ್ಸ್ಟ್ ಬುಕ್ ಓದಬೇಕು ಸರಿಯಾಗಿ, ಇಲ್ಲ ಅಂದ್ರೆ ಬೋರ್ಡ್ ಅವ್ರು ರಿಲೀಸ್ ಮಾಡಿರೋ ಕ್ವಶನ್ ಬ್ಯಾಂಕ್ ಅಲ್ಲಿ ಇರುವಂತ ಅಷ್ಟು ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ನ ಓದ್ಕೊಂಡ್ರೆ ಅವರಿಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಇನ್ನು ಫಿಲ್ ಅಪ್ ದ ಬ್ಲಾಂಕ್ಸ್ ಗೆ ಬಂದ್ರೆ ಸರ್ 16ನೇ ಕ್ವಶನ್ ಇಂದ 20ನೇ ಕ್ವಶನ್ ತನಕ ಫಿಲ್ ಅಪ್ ದ ಬ್ಲಾಂಕ್ಸ್ ಬರುತ್ತೆ. ಅದರಲ್ಲಿ 16ನೇ ಕ್ವಶನ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಇಂದನೇ ಬರಬೇಕು. ಸೊ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಅಲ್ಲಿ ಸ್ವಲ್ಪ ಇಲ್ಲಿ ನಾವು ಒಂಚೂರು ಕನ್ಫ್ಯೂಸ್ ಆಗುವಂತ ಕ್ವಶನ್ಸ್ ನ ಕೇಳ್ತೀವಿ. ಏನ್ ಮಾಡ್ತೀವಿ, ಮ್ಯಾಕ್ಸಿಮಮ್, ಮಿನಿಮಮ್ ಅಥವಾ 0 and 1 ಈ ತರ ಇರೋ ಕ್ವಶನ್ಸ್ ಅನ್ನೇ ಹುಡುಕ್ತಿವಿ. ಯಾಕಂದ್ರೆ ಅಲ್ಲಿ ನಾನು ಮಗುವಿನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೇನೆ ಅನ್ನೋದನ್ನ ಟೆಸ್ಟ್ ಮಾಡಬೇಕು. ಸೊ ಹಾಗಾಗಿ ಅಲ್ಲೊಂಚೂರು ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಒಂಚೂರು ಕನ್ಫ್ಯೂಸ್ ಆಗ್ಬಹುದು. ಇಲ್ಲ 17ನೇ ಕ್ವಶನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ನನಗೆ ಪಾಠ ಒಂಚೂರು ಗೊತ್ತಿದೆ ಅಂದ್ರೆ ಆ ಪಾಠಕ್ಕೆ ಸಂಬಂಧಪಟ್ಟಿರೋ ವರ್ಡ್ಸ್ ಗಳ ಜ್ಞಾಪಕ ಇದ್ಬಿಟ್ರೆ ನಾನು ಫಿಲ್ ಅಪ್ ದ ಬ್ಲಾಂಕ್ಸ್ ಅನ್ನ ಸರಿಯಾಗಿ ಹೆಕ್ಕಿ ಅಲ್ಲಿಗೆ ಹಾಕ್ಬಿಡ್ಬೋದು. ಸೊ ಇನ್ನು 18ನೇ ಕ್ವಶನ್ ಅಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ ಬರುತ್ತೆ ಅಥವಾ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್. ಈ 2 ಚಾಪ್ಟರ್ ಅಲ್ಲಿ ಅದರ ಒಂದು ಚಾಪ್ಟರ್ ಗೆ ಅದು ಸೀಮಿತ ಆಗಿದೆ. ಇನ್ನು 19ನೇ ಕ್ವಶನ್ ರೇ ಆಪ್ಟಿಕ್ಸ್. ಮತ್ತೆ ಇಲ್ಲೂ ಒಂದ್ ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಫೋಕಲ್ ಲೆಂತ್ ಮೇಲೆ ಕ್ವಶನ್ ಕೇಳಬಹುದು. ಪವರ್ ಆಫ್ ಎ ಲೆನ್ಸ್ ಅಂತ ಬರುತ್ತೆ, ಅದು ಪಾಸಿಟಿವಾ ನೆಗೆಟಿವಾ. ಮ್ಯಾಗ್ನಿಫಿಕೇಶನ್, ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ, ಟೆಲಿಸ್ಕೋಪ್, ಮೈಕ್ರೋಸ್ಕೋಪ್. ಇದ್ರ ಮೇಲೆ ಮ್ಯಾಕ್ಸಿಮಾ, ಮಿನಿಮಾ ಅಥವಾ 0 and 1, ಪಾಸಿಟಿವ್, ನೆಗೆಟಿವ್ ಈ ತರ ಸಿಮಿಲರ್ ಆಗಿರುವಂತ ಟರ್ಮ್ಸ್ ಗಳಲ್ಲಿ ಒಂಚೂರು ನಾವು ಆಟ ಆಡ್ತೀವಿ. ಇನ್ನು ವೇವ್ ಆಪ್ಟಿಕ್ಸ್ ಗೆ ಬಂದ್ರೆ ಡೈರೆಕ್ಟ್ ಕ್ವಶನ್ ಇರುತ್ತೆ. ಯಾಕಂದ್ರೆ ಅಲ್ಲಿರೋ ಕಾನ್ಸೆಪ್ಟ್ಸೇ ಕಮ್ಮಿ. ಡಿಫ್ರಾಕ್ಷನ್, ಇಲ್ಲ ಇಂಟರ್ಫರೆನ್ಸ್, ಇಲ್ಲ ಪೋಲರೈಸೇಷನ್. ಸೊ ಇದಿಷ್ಟು ನಾನೀಗ ಏನು ಒಂದ್ ಸ್ವಲ್ಪ ಹೊತ್ತಲ್ಲಿ ಮಾತಾಡಿದೆ. ಕ್ವಶನ್ ನಂಬರ್ 1ರಿಂದ ಹಿಡಿದು 45ನೇ ಕ್ವಶನ್ ತನಕ ಯಾವ್ಯಾವ ಚಾಪ್ಟರ್ ಅಲ್ಲಿ ಏನೇನು ಕೇಳ್ತಾರೆ, ಯಾವ್ಯಾವ ತರ ಕೇಳ್ತಾರೆ ಅನ್ನೋದನ್ನ ನಾನೀಗ ನಿಮ್ಮ ಮುಂದೆ ಡಿಸ್ಕಸ್ ಮಾಡಿದ್ದೀನಿ. ಹೌದು ಸರ್, ಈಗ ಬಹಳ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಇದು ನಮ್ಮ ಒಂಥರ ಹೊಸ ಥರ. ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ನೀವೇನು ಟೀಚ್ ಮಾಡ್ತಿದ್ದೀರಿ, ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಹೇಳಿರ್ತೀರಿ. ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಗೊತ್ತಿರಲ್ಲ ಈ ಥರ. ಅಂದರೆ ಪಾಪ ಅವರು ಒಂದು ಪ್ರಶ್ನೆ ಕೋಟಿ ಏನಿದೆಯಲ್ಲ ಅದನ್ನ ನೋಡಿಕೊಂಡು ಇಷ್ಟು ಟೀಚ್ ಮಾಡಿರ್ತಾರೆ. ಅಂದರೆ ಎಕ್ಸಾಕ್ಟಾಗಿ ಇಂಥದ್ದು ಹಿಂಗೆ ಬರ್ಬೋದು ಅಂತ ಹೇಳಲಿಕ್ಕೆ ಅವಕಾಶ ಸ್ವಲ್ಪ ಕಡಿಮೆ ಇರ್ಬೋದು ಅವ್ರಿಗೆ. ಆದರೂ ಕೂಡ ಈ ಒಂದು ಮಾಹಿತಿ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ. ಈಗ ನಾವು 1ರಿಂದ 20 ಏನು ಅಂಕಗಳಿದೆ, ಒಂದೊಂದು ಅಂಕದ ಪ್ರಶ್ನೆಗಳಿಗೆ ನಾವು ಹೋಗೋದೇ ಬೇಡ ಅನಿಸುತ್ತೆ. ಯಾಕೆಂದರೆ ನೀವಾಗಲೇ ಕೂಡ ಹೇಳ್ಬಿಟ್ರಿ, 20 ಏನು ಅಂದರೆ 14 ಪಾಠದಲ್ಲಿ ಕೊಡ್ತಾರೆ ಅಲ್ವಾ. ಈಗ ನಾವು ಪಾರ್ಟ್ ಬಿ ಬಂದ್ಬಿಟ್ರೆ ಒಂದು 2 ಪ್ರಶ್ನೆಗಳನ್ನ ತಗೊಂಡು ಎಷ್ಟು ಉತ್ತರಿಸಬೇಕು, ಹೇಗೆ ಉತ್ತರಿಸಬೇಕು, ಒಂದು ಪ್ರಾಬ್ಲಮ್ ಕೂಡ ಹಂಗೆ ಸೊಲ್ಯೂಷನ್ ಮಾಡಿಬಿಟ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಇನ್ನೂ ಸುಲಭವಾಗಿ ಅರ್ಥ ಆಗುತ್ತೆ ಅನ್ನೋ ಉದ್ದೇಶ ಸರ್. ಖಂಡಿತ ಸರ್. ಈಗ ನಾನು ಎಷ್ಟು ಓದಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಎಕ್ಸಾಮ್ ಅಲ್ಲಿ ನನಗೆ ಇವ್ಯಾಲ್ಯೂಯೇಟರ್ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಆನ್ಸರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಖಂಡಿತ. ಸೊ ಯಾಕೆಂದ್ರೆ ನಾನು ಒಂದೇ ಪ್ರಶ್ನೆನ 1 ಪೇಜು ಬರಿಬಹುದು, 3 ಲೈನ್ಗೂ ಅದನ್ನ ಕನ್ಸೈಸ್ ಮಾಡಬಹುದು. ಸೊ ಇಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಲ್ಲಿ ಆ ಕೆಲಸ ನಾನು ಮಾಡಬೇಕಾಗುತ್ತೆ. ಈಗ ನಾನು ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಓಮ್ಸ್ ಲಾ ಅಂತ ಒಂದು ಕ್ವಶನ್ ಕೇಳ್ತೀನಿ.
ಕೇಳ್ತಾರೆ. ಓಕೆ, ಈಗ ನೀವು ತಗೋತಾ ಇರೋದು ಪಾರ್ಟ್ ಬಿ ಯಲ್ಲಿ ಎರಡು ಅಂಕದ ಪ್ರಶ್ನೆಗಳು. ಎಸ್ ಸರ್. ಸೊ ಓಮ್ಸ್ ಲಾ ಅಥವಾ ಕೂಲಮ್ಸ್ ಲಾ ಒಂದು ಇದ್ದೇ ಇರುತ್ತೆ. ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸಿಗೆ ಒಂದು ಯೂಶುವಲಿ ಲಾ ಕೇಳ್ತಾನೆ. ಈಗ ಲಾ ಕೇಳಿದಾಗ 2 ಮಾರ್ಕ್ಸಿಗೆ ಅಂತ ಕೇಳಿದಾಗ ಅವ್ರು ಬರೀ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಓಮ್ಸ್ ಲಾ ಅಂದ್ರೆ, ಈಗ ವಿದ್ಯಾರ್ಥಿಯಾಗಿ ನಾನು ಏನನ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅಥವಾ ಏನ್ ಬರೀಬೇಕು ಅಂದ್ರೆ, ಸ್ಟೇಟ್ಮೆಂಟ್ ಅನ್ನ ನಾನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಆ ಸೈಂಟಿಸ್ಟ್ ಕೊಟ್ಟಿರ್ತಾರೆ ಅಥವಾ ಅವ್ರು ಮಾಡಿರೋರು ಏನು ಸ್ಟೇಟ್ಮೆಂಟ್ ಇದೆ ಅದರಲ್ಲಿ ಒಂಚೂರು ಗ್ರಾಮಟಿಕಲ್ ಎರರ್ ಆಗದಂಗೆ ಅವರು ಯೂಸ್ ಮಾಡಿರೋ ವರ್ಡ್ಸ್ ಅನ್ನೇ ಯೂಸ್ ಮಾಡಬೇಕಾಗತ್ತೆ. ಇದು ಮೊದಲನೇ ಇಂಪಾರ್ಟೆಂಟ್ ಥಿಂಗ್. ಸೊ ನನಗೆ ಅರ್ಥ ಆಗಿದೆ ಅಂತ ನನಗೆ ಅರ್ಥ ಆಗೋ ಭಾಷೆಯಲ್ಲಿ ಬರೆಯೋದಕ್ಕಾಗಲ್ಲ. ಈಗ ಓಮ್ಸ್ ಲಾ ಅಂದ ತಕ್ಷಣ ಮಕ್ಕಳು ಏನ್ ತಪ್ಪು ಮಾಡ್ತಾರೆ ಗೊತ್ತಾ? ಸೊ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಪ್ಲೈಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಇಟ್ ಅಂತ ಬರ್ದ್ಬಿಡ್ತಾರೆ ಅಷ್ಟೇ. ಅಷ್ಟಕ್ಕೆ ಮಾರ್ಕ್ಸ್ ಸಿಗುತ್ತಾ ಅಂದ್ರೆ ಮಕ್ಕಳ ಪ್ರಕಾರ ನಾ ಕರೆಕ್ಟ್ ಆಗಿ ಬರ್ದಿದ್ದೀನಿ. ಆದ್ರೆ ಅಲ್ಲಿ ಮೇಜರ್ ಆಗಿರುವಂತದ್ದು ಟೆಂಪರೇಚರ್ ಅಂಡ್ ಅದರ್ ಫಿಸಿಕಲ್ ಕಂಡೀಷನ್ಸ್ ಶುಡ್ ಬಿ ಮೇಂಟೈನ್ಡ್ ಕಾನ್ಸ್ಟೆಂಟ್. ಈ ತರ ಸಣ್ಣ ವರ್ಡ್ಸ್ ಗಳನ್ನ ನಾವು ಹುಡುಕ್ತಾ ಇರ್ತೀವಿ ಇವ್ಯಾಲ್ಯೂಯೇಷನ್ ಹೋದಾಗ. ಯಾಕಂದ್ರೆ ಅದು ಮೇಜರ್ ಫ್ಯಾಕ್ಟರ್. ಓಮ್ಸ್ ಲಾ ಅಪ್ಲೈ ಆಗೋದೇ ಟೆಂಪರೇಚರ್ ಕಾನ್ಸ್ಟೆಂಟ್ ಮತ್ತೆ ಈ ಮಿಕ್ಕಿದ ಪ್ಯಾರಾಮೀಟರ್ಸ್ ಸೇಮ್ ಇದ್ದಾಗ ಮಾತ್ರ. ಈ ವರ್ಡ್ ಅನ್ನ ಬಿಟ್ಬಿಡ್ತಾರೆ ಮಕ್ಕಳು. ಸೊ ಈ ತರ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಒಂದ್ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಕ್ಲಾಸ್ ಅಲ್ಲಿ ಪಾಠ ಮಾಡ್ಬೇಕಾದ್ರೆ ನಾವುಗಳು ಹೇಳಿರ್ತೀವಿ. ಜೊತೆಗೆ ಈಗ ಸ್ಟೇಟ್ಮೆಂಟ್ ಬರದೆ ನನಗೆ 2 ಮಾರ್ಕ್ಸ್ ಸಿಕ್ಬಿಡುತ್ತಾ? ಇಲ್ಲ, ಎಕ್ಸ್ಪ್ಲೈನ್ ಅಂತ ಕೇಳಿದ್ದಾರೆ. ಆ ಲಾನ ಮ್ಯಾಥಮೆಟಿಕಲ್ ಫಾರ್ಮುಲೆ ಬರಿಬೇಕಾಗುತ್ತೆ. ಈಗ ಇದನ್ನೇ ನಾನು V = IR ಅಂತ ಇದೆ ಅಥವಾ I ಪ್ರಪೋರ್ಷನಲ್ ಟು V ಅಂತ ಬರೆದು, ಈಗ ಇದರಲ್ಲೂ ಒಂದು ತಪ್ಪು ಮಾಡ್ತಾರೆ ಮಕ್ಕಳು. ಏನ್ ಮಾಡ್ತಾರೆ, ನಾವು ಯೂಶಲಿ ವ್ಯಾಲ್ಯೂಯೇಷನ್ ಹೋದಾಗ ನೋಡ್ತಿರ್ತೀವಲ್ಲ, ಎಲ್ಲ ಬರ್ದಿರ್ತಾರೆ. ಈ ಫಾರ್ಮುಲಾ ಬರೆದು ಬಿಟ್ಬಿಟ್ರೆ ಮಾರ್ಕ್ಸ್ ಕೊಡಲ್ಲ ಕೆಲವರು. ಫಾರ್ಮುಲಾದಲ್ಲಿರುವ ಟರ್ಮ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಲೇಬೇಕು. ಇದನ್ನ ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ. ಫಾರ್ಮುಲಾದ ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡಬೇಕು. V ಅಂದ್ರೆ ಏನು? ವೋಲ್ಟೇಜ್ ಅಪ್ಲೈಡ್ ಅಕ್ರಾಸ್ ದ ಕಂಡಕ್ಟರ್. I ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್. R ಇಸ್ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್. ಇದನ್ನ ಎಕ್ಸ್ಪ್ಲೈನ್ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ಮಾರ್ಕ್ಸ್ ಹೋಗುತ್ತೆ. ಇದು ಮೊದಲನೇದು. ಈಗ ಇದೇ ತರ ಕೂಲಮ್ಸ್ ಲಾ ತಗೊಂಡ್ರೆ ಅದು ಯೂಶಲಿ ಬರುವಂತ ಕ್ವಶನ್. ಕೂಲಮ್ಸ್ ಲಾಲು ದ ಫೋರ್ಸ್ ಅಂತ ಹೇಳ್ಬಿಡ್ತಾರೆ. ಬರೀ ಫೋರ್ಸ್ ಹೇಳಿದ್ರೆ ಸಾಕಾಗಲ್ಲ. ಅಟ್ರಾಕ್ಟಿವ್ ಆರ್ ರಿಪಲ್ಸಿವ್ ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್ ಅಂತ ಬರೀತಾರೆ ಮಕ್ಕಳು. ಬರೆಯೋ ಅಂತ ವೇಗದಲ್ಲಿ ಅದನ್ನ ಬಿಟ್ಟು ಬರ್ತಾರೆ. ಅಲ್ಲಿ 2 ಸ್ಟೇಷನರಿ ಪಾಯಿಂಟ್ ಚಾರ್ಜಸ್. ಈ ಸಣ್ಣ ಸಣ್ಣ ಪದಗಳನ್ನ ನೀವು ಓದಬೇಕಾದ್ರೆ ಹೈಲೈಟರ್ ಅಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳೋದು ಅಥವಾ ನೀವು ಪೆನ್ಸಿಲ್ ಅಲ್ಲಿ ಅದನ್ನ ಗುರ್ತ್ ಮಾಡ್ಕೊಂಡ್ರೆ ಈ ಪಾಯಿಂಟ್ ಗಳನ್ನ ಬರೀಲೇಬೇಕು ಅನ್ನೋದು ಬರುತ್ತೆ. ಸೊ ಲಾ ಸ್ಟೇಟ್ಮೆಂಟ್ ಅಲ್ಲಿ ಯಾವುದೇ ಕಾರಣಕ್ಕೂ ನಾನು ಲಾ ಅಲ್ಲಿರುವಂತ ಪದಗಳನ್ನ ವ್ಯತ್ಯಾಸ ಮಾಡೋದಕ್ಕಾಗಲ್ಲ. ಮತ್ತೆ ಲಾ ಕೇಳಿದಾಗ ಅದಕ್ಕೆ ಸಂಬಂಧಪಟ್ಟಂತ ಈಕ್ವೇಶನ್ ನ ಬರೆದು ಟರ್ಮ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಲೇಬೇಕು. ಸೊ ಈಗ ಇಲ್ಲೇ ಒಂದು ಎಕ್ಸಾಂಪಲ್ ತಗೋತೀನಿ. ಈಗ ವಾಟ್ ಆರ್ ಪೋಲಾರ್ ಮಾಲಿಕ್ಯೂಲ್ಸ್, ಗಿವ್ ಎನ್ ಎಕ್ಸಾಂಪಲ್ ಅಂತ ಒಂದು ಕ್ವಶನ್ ಇದೆ. ಸೊ ಪೋಲಾರ್ ಮಾಲಿಕ್ಯೂಲ್ ಅನ್ನೋದು ಏನು ಅಂತ ಹೇಳಿದ್ದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ಸರಿಯಾದ ಎಕ್ಸಾಂಪಲ್ ನ ಬರೆದಿದ್ದಕ್ಕೆ 1 ಮಾರ್ಕ್ ಇರುತ್ತೆ. ಸೊ ನಾವು ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಹಾಕೋಬೇಕಾದ್ರೆ ಇಷ್ಟು ಬರೆದಿದ್ರೆ ಮಗು 1 ಮಾರ್ಕ್ ಕೊಡಿ, ಈ ಪಾಯಿಂಟ್ಸ್ ಇದ್ರೆ ಇನ್ನೊಂದು ಮಾರ್ಕ್ ಅಂತ ಹಾಕಿರ್ತಾರೆ. ಬರೆಯೋ ವೇಗದಲ್ಲಿ ಏನ್ ಮಾಡ್ತಾರೆ ಮಕ್ಕಳು, 2ನೇ ಪಾರ್ಟ್ ಆಫ್ ದ ಪ್ರಾಬ್ಲಮ್ ಅಥವಾ ಕ್ವಶನ್ ಅನ್ನ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ 15 ನಿಮಿಷ ಏನು ಓದಕ್ಕೆ ಅಂತ ಕೊಡ್ತಾರೆ, ಆ 15 ನಿಮಿಷ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳುಗಳನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡು ನಾನು ಈ 5 ಕ್ವಶನ್ ನ ಬರಿತೀನಿ ಅಥವಾ ನಾನು ಈ 4 ಕ್ವಶನ್ ಅಲ್ಲಿ ಚೆನ್ನಾಗಿದೆ, ನಾನು ಇದನ್ನ ಫಸ್ಟ್ ಅಟೆಂಡ್ ಮಾಡ್ತೀನಿ ಅನ್ನೋದನ್ನ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಮನ್ಸಲ್ಲಿ ಅವರಿಗೆ ಕನ್ಫ್ಯೂಷನ್ ಆಗಲ್ಲ. ಸೊ ಈ 15 ನಿಮಿಷ ಫಸ್ಟ್ ಏನ್ ಕೊಡ್ತಾರೆ, ಆ 15 ನಿಮಿಷದಲ್ಲಿ ಪೂರ್ತಿ ಪೇಪರ್ ನ ಓದಿ ನಾನು ಎಷ್ಟು ಬರಿಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಳಕ್ಕೆ ಅಂತ ಕೊಡೋ 15 ನಿಮಿಷ. ಸೊ ಇಡೀ ಪೇಪರ್ ಸರ್ 70 ಮಾರ್ಕ್ಸಿಗೆ ಏನ್ ಬರಿಬೇಕು, 2.5 ಗಂಟೆಯಲ್ಲಿ ಮುಗಿಸ್ಬೇಕು. ಇನ್ನು ಮಿಕ್ಕಿದ ಅರ್ಧ ಗಂಟೆಯಲ್ಲಿ ನಾನು ಏನ್ ಮಾಡಬೇಕು ಅಂತ ಕೇಳಿದ್ರೆ, ಎಕ್ಸ್ಟ್ರಾ ಕ್ವಶನ್ಸ್ ಬರೆಯೋ ಹಾಗಿದ್ರೆ ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ಬರೀರಿ. ಜೊತೆಗೆ ಒಂದ್ಸಲ ಪೇಪರ್ ನ ರಿವ್ಯೂ ಮಾಡಿ. ಯಾಕಂದ್ರೆ ನಾ ಬರೀಬೇಕಾದ್ರೆ 2+3 = 7 ಅಂತ ಬರ್ದಿರ್ತೀನಿ. ಯಾಕಂದ್ರೆ ಬರೆಯೋ ವೇಗದಲ್ಲಿ ಒಂದ್ ಸಣ್ಣ ಮಿಸ್ಟೇಕ್ ಆಗುತ್ತೆ, ಮೈನಸ್ ಹಾಕೋದು ಮಿಸ್ ಮಾಡ್ಬಿಟ್ಟಿರ್ತೀನಿ. ಮೊದಲನೇ ಸ್ಟೆಪ್ ಅಲ್ಲಿ ಡಿರೈವೇಶನ್ ಅಲ್ಲಿ ನಾ ಮೈನಸ್ ಹಾಕ್ಲಿಲ್ಲ ಅಥವಾ ಪ್ಲಸ್ ಹಾಕ್ಲಿಲ್ಲ ಅಂದ್ರೆ ಇಡೀ ಸ್ಟೆಪ್ ತಪ್ಪಾಗೋಗುತ್ತೆ. ಸೊ ಈ ತರ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಆಗುತ್ತೆ. ಸೊ ಯೂಶಲಿ 2 ಮಾರ್ಕ್ಸ್ ಅಲ್ಲಿ ಮಿಸ್ಟೇಕ್ಸ್ ಮತ್ತೆ 3 ಮಾರ್ಕ್ಸ್ ಅಲ್ಲಿ ಆಗೋದು ಜಾಸ್ತಿ. ಯಾಕಂದ್ರೆ ಬರೆಯೋದು ಕಮ್ಮಿ ಇರುತ್ತೆ, ಸ್ಟ್ರಾಂಗ್ ಆಗಿರೋ ವರ್ಡ್ಸ್ ಅನ್ನ ಹುಡುಕ್ತಾ ಇರ್ತೀವಿ ನಾವು ಇವ್ಯಾಲ್ಯೂಯೇಟರ್ಸ್ ಆಗಿ. ಪಾರ್ಟ್ ಬಿ 2 ಅಂಕದ ಪ್ರಶ್ನೆಗಳ ಬಗ್ಗೆ ಕೆಲವಾರು ಮಾಹಿತಿಯನ್ನ ಕೊಟ್ಟಿದ್ರಿ. ಪಾರ್ಟ್ ಸಿ ಬಂದ್ಬೋಣ ಈಗ. ಸರ್ ಪಾರ್ಟ್ ಸಿ ಅಲ್ಲಿ ಬಂದ್ರೆ ನನಗೆ ಮೇಜರ್ ಪ್ರಾಬ್ಲಮ್ ಹೆಂಗ್ ಅಟೆಂಡ್ ಮಾಡಬೇಕು. ಪಾರ್ಟ್ ಸಿ ಅಲ್ಲಿ ಬರೋ ಪ್ರಾಬ್ಲಮ್ ಯೂಶಲಿ ಸುಲಭ ಇರುತ್ತೆ. ಈ ಪ್ರಾಬ್ಲಮ್ ಅಂತ ಬಂದಾಗ ಇದು ಪಾರ್ಟ್ ಡಿ ಗಾರೋ ಆಗ್ಲಿ ಪಾರ್ಟ್ ಸಿ ಗಾರೋ ಆಗ್ಲಿ 2 ಸೇರಿಸಿ ಹೇಳ್ಬಿಡ್ತೀನಿ. ಫಸ್ಟ್ ಗಿವನ್ ಪ್ಯಾರಾಮೀಟರ್ಸ್ ನ ಬರ್ಕೊಂಡ್ಬಿಡ್ಬೇಕು ಮಕ್ಕಳು. ಯಾಕಂದ್ರೆ ಏನೇನ್ ಕೊಟ್ಟಿದ್ದಾರೆ ಅಂತ ನಂಗೆ ಗೊತ್ತಾಗ ಹೋದ್ರೆ ನನಗೆ ಏನ್ ಕಂಡುಹಿಡಿಬೇಕು ಅನ್ನೋದು ನನಗೆ ವಿಷಯ ಸಿಕ್ಬಿಡುತ್ತೆ. ಹೌದು. ಸೊ ಯಾವ ಚಾಪ್ಟರ್ ಇಂದು ಅಂತ ಐಡೆಂಟಿಫಿಕೇಶನ್ ಫಸ್ಟ್ ಪಾರ್ಟ್, ಗಿವನ್ ಪ್ಯಾರಾಮೀಟರ್ಸ್ ಬರ್ಕೊಳ್ಳೋದು ಸೆಕೆಂಡ್ ಆದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದ ಫಾರ್ಮುಲಾ ಬರೆದು ಬಿಟ್ರೆ ನಂಗೆ 1 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಮಕ್ಕಳು ಯೂಶಲಿ ತಪ್ಪು ಮಾಡ್ತಾರೆ. ಫಾರ್ಮುಲಾ ನಂಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬರೆದು ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಫಿಸಿಕ್ಸ್ ಅಲ್ಲಿ ಫಾರ್ಮುಲಾ ಬರೀದೆ ನೀವು ಎಷ್ಟೇ ಚೆನ್ನಾಗಿ ಪ್ರಾಬ್ಲಮ್ ಮಾಡಿ ಆನ್ಸರ್ ತರಿಸಿದ್ರು ಇವ್ಯಾಲ್ಯೂಯೇಟರ್ 0 ಸಿಗುತ್ತೆ. ಫಾರ್ಮುಲಾ ಒಂದು ಆನ್ಸರ್ ಬಂದ್ರು ಕೂಡ ಅದಕ್ಕೆ ಮಾರ್ಕ್ಸ್ ಸಿಗಲ್ಲ ಸರ್. ಬೇಸಿಕ್ ಫಾರ್ಮುಲಾನೇ ಗೊತ್ತಿಲ್ಲ ಮಗುಗೆ ಹೆಂಗ್ ಬಂದ ಅನ್ನೋ ಕ್ವಶನ್ ಉದ್ಭವ ಆಗುತ್ತೆ.
ಸೊ ಹಾಗಾಗಿ ಫಾರ್ಮುಲಾ ಬರೆದ್ಬಿಡಿ, ನಂಗೆ ಮುಂದಕ್ಕೆ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ, ಕಾನ್ಸ್ಟೆಂಟ್ಸ್ ಇರುತ್ತೆ ಅಥವಾ ಹೆಂಗ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ, ಫಾರ್ಮುಲಾ ಬರೆದ್ರೆ 1 ಮಾರ್ಕ್ ಸಿಗುತ್ತೆ. ಸೊ ಅದಕ್ಕೆ ತಕ್ಕಂಗೆ ಸಬ್ಸ್ಟಿಟ್ಯೂಷನ್ ಮಾಡಿ ಕ್ಯಾಲ್ಕುಲೇಟರ್ ಹೆಂಗಿದೋ ಇದೆ. ಮತ್ತೆ ಇಲ್ಲಿ ಯೂಶಲಿ ತಪ್ಪು ಮಾಡೋದೆಲ್ಲಿ ನಮ್ಮ ಮಕ್ಕಳು ಅಂದ್ರೆ 10 to the powers ಅಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟಪಡ್ತಾರೆ. ಯಾಕೆಂದ್ರೆ ನಮ್ಮ ಪ್ರಾಬ್ಲಮ್ಸ್ ಅಲ್ಲಿ 10 to the power -27 -31 ಅಥವಾ ಹೋಲ್ ಟು ದಿ ಪವರ್ 3/2 ರೂಟ್ ಸ್ಕ್ವೇರ್ ಈ ತರದೆಲ್ಲ ಬರುತ್ತೆ. ಈ ತರದೆಲ್ಲ ಬಂದಾಗ ಅದಕ್ಕೆ ಅಂತಾನೆ ಒಂದು ಕೊನೆ ಪೇಜ್ ಅಲ್ಲಿ ರಫ್ ವರ್ಕಿಗೆ ಅಂತ ಇಟ್ಕೊಂಡು ಅಲ್ಲಿ ಸರಿಯಾಗಿ ಬರ್ಕೊಂಡು ಆಮೇಲೆ ಇಲ್ಲಿಗೆ ಹಾಕೋದು ಅನುಕೂಲ. ಯಾಕೆಂದ್ರೆ ಪ್ರೆಸೆಂಟೇಷನ್ ಆಲ್ಸೋ ಮ್ಯಾಟರ್ ಸರ್. ಸೊ ತುಂಬಾ ಗೀಚಿ ಎಲ್ಲ ಮಾಡ್ಬಿಟ್ರೆ ಕ್ವಶನ್ಸ್ ಅಲ್ಲಿ ನಾವು ನೋಡುವಾಗ ವ್ಯಾಲ್ಯೂಯೇಟರ್ಸ್ಗೆ ಇದೇನು ಹಿಂಗ್ ಮಾಡಿದಾನೆ, ಯಾವ್ದನ್ನ ತಗೋಬೇಕು, ಅದ್ರ ಮೇಲೆ ತಿದ್ದದು 2ನ 7 ಮಾಡೋದು, 3ನ 8 ಮಾಡೋದು, ಈ ತರದೆಲ್ಲ ಮಾಡಿದಾಗ ನಮ್ಗಳಿಗೂ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಈಗ 3 ಮಾರ್ಕ್ಸ್ಗೆ ಬರೋದಾದ್ರೆ ಡಿರೈವೇಶನ್ಸ್ ಗಳು 3 ಅಂತೂ ಬಂದೇ ಬರುತ್ತೆ. ಅದು ಸಣ್ಣ ಸಣ್ಣ ಡಿರೈವೇಶನ್ಸ್. ಲೈಕ್ ಇಲ್ಲೊಂದು ಕ್ವಶನ್ ಇದೆ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕಾಯಿಲ್ U = ½ Li² ಡಿರೈವ್ ಮಾಡಿ ಅಂತ ಕೊಟ್ಟಿದ್ದಾರೆ. ಈ ತರ ಡಿರೈವೇಶನ್ಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಾಗುತ್ತೆ ಅಂದ್ರೆ, ಯಾವುದೇ ಡಿರೈವೇಶನ್ ಕೊಡ್ಲಿ ಇಂಟ್ರೊಡಕ್ಷನ್ ಬರೀಲೇಬೇಕು. ಅದಕ್ಕೆ ಸಂಬಂಧಪಟ್ಟಂತ ಇಂಟ್ರೊಡಕ್ಷನ್, ಕನ್ಸಿಡರ್ ಎ ಮ್ಯಾಗ್ನೆಟ್ ಮೂವಿಂಗ್ ಇನ್ ಎ ಪರ್ಟಿಕ್ಯುಲರ್ ಫೀಲ್ಡ್ ಅಂತನೋ, ಅಥವಾ ಅದಕ್ಕೆ ಏನ್ ಸಂಬಂಧಪಟ್ಟಿದೆ ಇಂಟ್ರೊಡಕ್ಷನ್. ಡಯಾಗ್ರಾಮ್ ಇದೆ ಅಂದ್ರೆ ಡಯಾಗ್ರಾಮ್ ಬರೀಬೇಕು. ಆಲ್ಮೋಸ್ಟ್ ಕೆಲ ಡಯಾಗ್ರಾಮ್ ಬೇಸ್ಡ್ ಡಿರೈವೇಶನ್ಸ್ ಇರೋದ್ರಿಂದ ಕ್ಲೀನ್ ಆಗಿ ಡಯಾಗ್ರಾಮ್ ಬರೆದು ಅದರಲ್ಲಿ ಮಾರ್ಕಿಂಗ್ಸ್ ಅನ್ನ ಕ್ಲೀನ್ ಆಗಿ ಬರೆದು ಅದೇ ತರ ಇಂಟ್ರೊಡಕ್ಷನ್ ಮಾಡ್ಬೇಕು. ಇಂಟ್ರೊಡಕ್ಷನ್ ನಿಮ್ದೇ ಲ್ಯಾಂಗ್ವೇಜ್ ಅಲ್ಲಿ ಮಾಡಿ, ಏನು ಡಯಾಗ್ರಾಮ್ ಬರ್ದಿರ್ತೀರೋ ಅದು ಹಿಂಗಿದೆ ಅಂತ ಎಕ್ಸ್ಪ್ಲೈನ್ ಮಾಡೋದು. ಅದಾದ್ಮೇಲೆ ಅಸಂಪ್ಷನ್ಸ್ ಏನಾದ್ರು ಇದ್ರೆ ಅಥವಾ ನನಗೆ ಹಳೆ ಇಕ್ವೇಶನ್ಸ್ ಇಂದ ಏನಾದ್ರು ತಗೊಳ್ಳೋದಿದ್ರೆ ವಿ ನೋ ದಟ್ ಅಥವಾ ವಿ ವಿಲ್ ಟೇಕ್ ಇಟ್ ಫ್ರಮ್ ದ ಪ್ರೀವಿಯಸ್ ವರ್ಷನ್, ಈ ತರದ್ದು ಒಂದಷ್ಟು ಹಾಕ್ಬಿಟ್ಟು ಕ್ಲೀನ್ ಆಗಿ ಮೆನ್ಷನ್ ಮಾಡ್ಬಿಟ್ಟು ಕೊನೆಗೆ ಅದು ಏನ್ ಬಂದಿದೆ ಅದನ್ನ ಹೈಲೈಟ್ ಮಾಡ್ಬಿಟ್ರೆ 3 ಮಾರ್ಕ್ಸ್ಗೆ ಏನು ತೊಂದರೆ ಇಲ್ಲ. ಬಟ್ ಇಂಟ್ರೊಡಕ್ಷನ್ ಬರೀಲಿಲ್ಲ ಅಂದ್ರೆ ಸರ್ ನಾವು 1 ಮಾರ್ಕ್ ಹಿಡಿತೀವಿ. ಬಟ್ ಬರೀ ಇಂಟ್ರೊಡಕ್ಷನ್ ಬರ್ದಿಯಾನೆ, ಡಯಾಗ್ರಾಮ್ ಇಂಟ್ರೊಡಕ್ಷನ್ ಬರ್ದಿಯಾನೆ ಅಂದ್ರೆ 1 ಮಾರ್ಕ್ ಸಿಗುತ್ತೆ. ಸೊ ಬಟ್ ಇಂಟ್ರೊಡಕ್ಷನ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಅದು ಎರಡನ್ನ ಕಾನ್ಸಂಟ್ರೇಟ್ ಮಾಡ್ಬಿಟ್ರೆ 3 ಮಾರ್ಕ್ಸ್ ಅಲ್ಲಿ ಯಾವುದೇ ತರದ ತೊಂದರೆ ಆಗೋದಿಲ್ಲ. ಓಕೆ ಸರ್, ಪಾರ್ಟ್ ಡಿ ಬರೋದಾದ್ರೆ ಈಗ ಪಾರ್ಟ್ ಡಿ ಅಲ್ಲಿ 5th ಮೇನ್ ಮತ್ತು 6th ಮೇನ್ ಬಹಳ ಮುಖ್ಯವಾದ್ದು. ಯಾಕೆಂದ್ರೆ 15 ಅಂಕ ಮತ್ತು 10 ಅಂಕದ ಇಲ್ಲೇ ಬಂದ್ಬಿಡುತ್ತೆ, 25 ಅಂಕ ಬರುತ್ತೆ. ಹೌದು, ಯಾಕೆಂದ್ರೆ ಇದು ದೊಡ್ಡದು ಕೂಡ ಅಲ್ವಾ. ನಾವಿಲ್ಲಿ ಎಷ್ಟು ಬರಿಬೇಕು, ಏನನ್ನ ಬರಿಬೇಕು, ಯಾವ್ದು ಇಂಪಾರ್ಟೆಂಟು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಮ್ಮ ವಿದ್ಯಾರ್ಥಿಗಳು ಸ್ವಲ್ಪ ಗೊಂದಲ. ಅಂದ್ರೆ ಈಗ ನೀವು ಆಗಲೇ ಕೂಡ ಹೇಳಿದ್ರಿ 3 ಮಾರ್ಕ್ಸಿಗೆ ಹೇಳಿದ್ರಿ, 3 ಮಾರ್ಕ್ಸಿಗೆ 1 ಪೇಜು ಬರಿಬೋದು, 3 ಲೈನು ಬರಿಬೋದು ಅಂತ ಹೇಳಿ. ಆ ನಿಟ್ಟಿನಲ್ಲಿ 5 ಮಾರ್ಕ್ಸ್ಗಿದೆ, ಏನೋ 5 ಪೇಜ್ ಬರಿಬೇಕಾ, 3 ಪೇಜ್ ಬರಿಬೇಕಾ, ಇಲ್ಲ 1 ಪೇಜಲ್ಲಿ ಬರಿಬೇಕಾ ಅನ್ನೋದು ನಮ್ಮ ವಿದ್ಯಾರ್ಥಿಗಳಿಗೆ ಗೊಂದಲ. ಎಷ್ಟು ಬರೆದ್ರೆ ಬಹಳ ಮುಖ್ಯ ಆಗುತ್ತೆ, ಹಾಗೂ ಎಷ್ಟು ಬರೆದ್ರೆ ಅಂಕಗಳು ಸಿಗಬಹುದು, ಅದು ಸ್ಟೆಪ್ ವೈಸ್ ನಾವು ಏನು ನೀವು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿರ್ತಾರಲ್ಲ ಆ ನಿಟ್ಟಿನಲ್ಲಿ. ಎಸ್ ಸರ್, ಒಳ್ಳೆ ಪ್ರಶ್ನೆ. ಈಗ ಇಲ್ಲಿ 2 ತರ ಕ್ವಶನ್ ಬರುತ್ತೆ. ಒಂದು ಡಿರೈವೇಶನ್ ಬೇಸ್ಡ್ ಕ್ವಶನ್, ಇನ್ನೊಂದು ಥಿಯರಿ ಬೇಸ್ಡ್ ಕ್ವಶನ್. ಸೊ ಥಿಯರಿ ಬೇಸ್ಡ್ ಕ್ವಶನ್ ಅಂದ್ರೆ ನನಗೆ ಯೂಶಲಿ 2 ಕ್ವಶನ್ ಬರುತ್ತೆ. ಅದು ಕ್ವಶನ್ ನಂಬರ್ 40-41 ಅಲ್ಲಿ ಬರುವಂತದ್ದು. ಈ ಸೆಮಿಕಂಡಕ್ಟರ್ ಅಲ್ಲಿ ಬಂದಾಗ ಯೂಶಲಿ ರೆಕ್ಟಿಫೈಯರ್ ಅಂತ ಒಂದು ಕ್ವಶನ್ ಬರುತ್ತೆ. ವಾಟ್ ಈಸ್ ರೆಕ್ಟಿಫೈಯರ್, ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಫುಲ್ ವೇವ್ ರೆಕ್ಟಿಫೈಯರ್ ಅಂತ. ಮಕ್ಕಳು ಫುಲ್ ವೇವ್ ರೆಕ್ಟಿಫೈಯರ್ ಅಥವಾ ಹಾಫ್ ವೇವ್ ರೆಕ್ಟಿಫೈಯರ್ ಅಂದ ತಕ್ಷಣ ಖುಷಿ ಆಗ್ಬಿಡ್ತಾರೆ, ಯಾಕೆಂದ್ರೆ ಅದು ಸುಲಭವಾಗಿರುವಂತ ಪ್ರಶ್ನೆ. ಆದ್ರೆ ಅದಕ್ಕೆ ಅಟ್ಯಾಚ್ ಆಗಿರುವಂತ ಒಂದು ಸಣ್ಣ ಪ್ರಶ್ನೆ ಇದೆ, ಅದನ್ನು ಮರ್ತು ಬಿಡ್ತಾರೆ. ಸೊ ವಾಟ್ ಈಸ್ ರೆಕ್ಟಿಫೈಯರ್ ಅಂತ ಬರ್ದಿದ್ದಕ್ಕೆ 1 ಮಾರ್ಕ್ ಇರುತ್ತೆ. ಇಟ್ ಈಸ್ ಎ ಪ್ರೋಸೆಸ್ ಆರ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ AC to DC, ಅದಕ್ಕೆ 1 ಮಾರ್ಕ್. ಇನ್ನು ಇದರಲ್ಲಿ ಡಯಾಗ್ರಾಮ್ ಗೆ 1 ಮಾರ್ಕ್ ಕಂಪಲ್ಸರಿ ಕೊಡ್ತೀವಿ. ಯಾಕಂದ್ರೆ ಡಯಾಗ್ರಾಮ್ ಅಲ್ಲಿ ನಾನು ಡೈರೆಕ್ಷನ್ಸ್ ನ ತೋರಿಸಬೇಕು, ಇನ್ಪುಟ್ ವೇವ್ ಫಾರ್ಮ್ ನ ಬರೀಬೇಕು, ಔಟ್ಪುಟ್ ಹೇಗೆ ಬರುತ್ತೆ ವೇವ್ ಫಾರ್ಮ್ ಅನ್ನ ಇಂಡಿಕೇಟ್ ಮಾಡಬೇಕು, ಮತ್ತೆ ಡಯೋಡ್ ಯಾವ ರೀತಿ ಇದೆ ಅದೆಲ್ಲ ಸರಿಯಾಗಿ ಡಯಾಗ್ರಾಮ್ ಅನ್ನ ಬರೆದ್ರೆ ನನಗೆ 1 ಮಾರ್ಕ್ ಸಿಗುತ್ತೆ. ಇನ್ನು ವರ್ಕಿಂಗ್, ಇದರಲ್ಲಿ ಪಾಸಿಟಿವ್ ಸೈಕಲ್ ಮತ್ತೆ ನೆಗೆಟಿವ್ ಸೈಕಲ್ 2 ಸೈಕಲ್ ಅಲ್ಲಿ ವರ್ಕಿಂಗ್ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ನನಗೀಗ 1 ಮಾರ್ಕಿಗೆ ಡಯಾಗ್ರಾಮು, ವಾಟ್ ಈಸ್ ರೆಕ್ಟಿಫೈಯರ್ಗೆ 1 ಮಾರ್ಕ್ ಆಗೋಯ್ತು. ಸೊ ಇನ್ನು 3 ಮಾರ್ಕ್ ಅಲ್ಲಿ ಸರ್ಕ್ಯೂಟಿನ ಬಗ್ಗೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡಬೇಕು, ಹೇಗೆ ನಾನು ಸರ್ಕ್ಯೂಟ್ನ ಕನ್ಸ್ಟ್ರಕ್ಟ್ ಮಾಡ್ತೀನಿ. ಸೊ ಇಲ್ಲಿ ನನ್ನ ಪ್ರೈಮರಿ ಆಫ್ ದ ಟ್ರಾನ್ಸ್ಫಾರ್ಮರ್ಗೆ ನಾನು AC ಕನೆಕ್ಟ್ ಮಾಡ್ತೀನಿ, ಸೆಕೆಂಡರಿ ಆಫ್ ದ ಟ್ರಾನ್ಸ್ಫಾರ್ಮರ್ಗೆ ಡಯೋಡ್ ಕನೆಕ್ಟ್ ಮಾಡ್ತೀನಿ, ಔಟ್ಪುಟ್ನ ಇಂಥ ಕಡೆ ತಗೋತೀನಿ, ಇನ್ಪುಟ್ ಈ ಕಡೆ ಕೊಡ್ತೀನಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ 1 ಮಾರ್ಕ್ ಇರುತ್ತೆ. ನೆಕ್ಸ್ಟ್ ಪಾಸಿಟಿವ್ ಹಾಫ್ ಸೈಕಲ್ ಅಲ್ಲಿ ಏನಾಗುತ್ತೆ ಅದಕ್ಕೆ 1 ಮಾರ್ಕು, ನೆಗೆಟಿವ್ ಹಾಫ್ ಸೈಕಲ್ ಏನಾಗುತ್ತೆ 1 ಮಾರ್ಕು. ಇದರಲ್ಲಿ ಥಿಯರಿ ಬೇಸ್ಡ್ ಅಲ್ಲಿ ಕತೆ ತರ ಬರೆಯೋದನ್ನ ಒಂದ್ ಸ್ವಲ್ಪ ಮಕ್ಕಳು ಅವಾಯ್ಡ್ ಮಾಡಕ್ಕೆ ಹೋದ್ರೆ ಒಳ್ಳೇದು. ಯಾಕೆಂದ್ರೆ ಪಾಯಿಂಟ್ ವೈಸ್ ಬರೆದು ಬಿಟ್ರೆ ನೋಡೋರ್ಗೂ ಕ್ಲಾರಿಟಿ ಇರುತ್ತೆ, ಮಗು ಇನ್ನೊಂದ್ಸಲ ರಿವೈಸ್ ಮಾಡ್ಬೇಕಾದ್ರೂ ಅದನ್ನ ನೋಡಿ ಅನಲೈಸ್ ಮಾಡೋದಕ್ಕೂ ಅನುಕೂಲ ಆಗುತ್ತೆ. 5 ಅಂಕದ ಪ್ರಶ್ನೆ 5 ಪಾಯಿಂಟ್ ಬರೋದು ಸಾಕಾ ಸರ್? 4 ಪಾಯಿಂಟ್ ಅಥವಾ 3 ಪಾಯಿಂಟ್ಗೂ 5 ಅಂಕಗಳು ಸಿಗುತ್ತೆ. ಆದ್ರೆ ಆ ಪಾಯಿಂಟ್ ಎಷ್ಟು ವೇಟೇಜ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸುಮ್ಮನೆ ನಾನು 1 ಪೇಜ್ ಬರ್ದಿದ್ದೀನಿ, ಇವ್ರು 2 ಕೊಟ್ಟಿದ್ದಾರೆ ಅಂದ್ರೆ ಅದ್ರಲ್ಲಿ ಏನು ಸ್ಟಫೇ ಇರಲ್ಲ. ಸೊ ಹಾಗಾಗಿ ನಮಗೆ ಬೇಕಾದಾಗಿರುವಂತ ಬೇಸಿಕ್ ಪ್ಯಾರಾಮೀಟರ್ಸ್ ಏನೇನಿದೆ ಅದನ್ನ ಇಟ್ಕೊಂಡು ಅದರ ಸುತ್ತ ಒಂಚೂರು ಸೆಂಟೆನ್ಸ್ ಅನ್ನ ಫಾರ್ಮ್ ಮಾಡ್ಬಿಟ್ರೆ ನಮ್ಮ ಫಿಸಿಕ್ಸ್ ಅಲ್ಲಿ ಏನು ಅಂದ್ರೆ ಸರ್, ಯಾವುದೇ ಕಾರಣಕ್ಕೂ ನಾವು ಟೆಕ್ಸ್ಟ್ ಬುಕ್ ಅನ್ನೇ ಇರುವಂತ ವರ್ಡ್ಸ್ ಅನ್ನೇ ಉಪಯೋಗಿಸಬೇಕು ಅಂತಿಲ್ಲ. ನಮಗೆ ಮಗುಗೆ ಅರ್ಥ ಆಗಿದೆ ಅಂತ ನನಗೆ ಅನ್ನಿಸ್ಬೇಕು ಇವ್ಯಾಲ್ಯೂಯೇಟರ್ಗೆ. ಬಟ್ ಕೆಲವು ಟರ್ಮಿನಾಲಜೀಸ್ ಗಳನ್ನ ಅದದೇ ಪದಗಳ
ತಕ್ಕಂಗೆಗಳನ್ನ ಉಪಯೋಗಿಸಬೇಕು ಅಂತ ಹೇಳ್ತೀವಿ. ಇದು ಥಿಯರಿ ಬೇಸ್ಡ್ ಕ್ವಶನ್ಸ್ಗೆ ಆಯಿತು. ಇನ್ನು ಡಿರೈವೇಷನ್ಸ್ ಬೇಸಿಗೆ ಬಂದರೆ ನಮ್ಮಲ್ಲಿರೋ ಅಷ್ಟು ಡಿರೈವೇಷನ್ಸು ಡಯಾಗ್ರಾಮ್ ಬೇಸ್ಡ್ ಡಿರೈವೇಷನ್ಸ್. ಸೊ ಡಯಾಗ್ರಾಮ್ ಬೇಸ್ಡ್ ಡಿರೈವೇಷನ್ ಆಗಿರೋಂಥ ಡಯಾಗ್ರಾಮು ನೀಟಾಗಿ ಬರೆದರೆ ಮಾತ್ರ ನನಗೆ ಮುಂದಿನ ಡಿರೈವೇಷನ್ಗಳು ಸರಿಯಾಗುತ್ತೆ. ಎಷ್ಟೊಂದು ಸಲ ನಾವು ವ್ಯಾಲ್ಯೂಯೇಷನ್ ಅಲ್ಲಿ ನೋಡಿದೀವಿ ಸರ್, ಡಯಾಗ್ರಾಮು ಸರಿಯಾಗಿರಲ್ಲ, ಬಟ್ ಡಿರೈವೇಷನ್ ಪೂರ್ತಿ ಅಚ್ಚುಕಟ್ಟಾಗಿರುತ್ತೆ, ನಾವು ಒಂದೂ ಮಾರ್ಕ್ಸ್ ಕೊಡಲ್ಲ, 0. ಯಾಕೆಂದ್ರೆ ಇನ್ಸ್ಟ್ರಕ್ಷನ್ ಅಲ್ಲಿ ನೋಡಿ, ಇನ್ಸ್ಟ್ರಕ್ಷನ್ ಅಲ್ಲಿ ನಾವು ಕೊಟ್ಬಿಟ್ಟಿರ್ತೀವಿ ಡೈರೆಕ್ಟ್ ಆನ್ಸರ್ಸ್ ಟು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ವಿತೌಟ್ ರಿಲೆವೆಂಟ್ ಫಾರ್ಮುಲಾ ಅಂಡ್ ಡೀಟೈಲ್ ಸೊಲ್ಯೂಷನ್ ಡಸ್ ನಾಟ್ ಕ್ಯಾರಿ ಎನಿ ಮಾರ್ಕ್. ಇದು 4ನೇ ಇನ್ಸ್ಟ್ರಕ್ಷನ್. 3ನೇದು ನೋಡಿ, ಆನ್ಸರ್ಸ್ ವಿತೌಟ್ ರಿಲೆವೆಂಟ್ ಡಯಾಗ್ರಾಮ್, ಫಿಗರ್ ಆರ್ ಸರ್ಕ್ಯೂಟ್ ವೆನ್ ಎವರ್ ನೆಸೆಸರಿ ವಿಲ್ ನಾಟ್ ಕ್ಯಾರಿ ಎನಿ ಮಾರ್ಕ್ಸ್. ಪೂರ್ತಿ ಡಿರೈವೇಷನ್ ಮಾಡಿದೀನಿ, ಡಯಾಗ್ರಾಮ್ ಸರಿ ಇಲ್ಲ, ಸೊ ಡಯಾಗ್ರಾಮ್ ಬೇಸ್ಡ್ ಡಿರೈವೇಷನ್ ಆಗಿರೋದ್ರಿಂದ ಒಂದೂ ಮಾರ್ಕ್ಸ್ ಸಿಗಲ್ಲ. ಹಾಗಾಗಿ ಈ ತರ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಆಲ್ಮೋಸ್ಟ್ ನಮ್ದು ಡಿರೈವೇಷನ್ಸ್ ಎಲ್ಲ ನಾನು ಏನೇನು ಇಂಪಾರ್ಟೆಂಟ್ ಅಂತ ಹೇಳಿದೆ ಅದೆಲ್ಲ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್. ಡಯಾಗ್ರಾಮ್ ಅನ್ನ ಕ್ಲೀನ್ ಆಗಿ ಬರೆದ್ಬಿಟ್ರೆ 1 ಮಾರ್ಕ್ ಬಂತು, ಅದಕ್ಕೆ ತಕ್ಕಂತ ಎಕ್ಸ್ಪ್ಲನೇಷನ್ ಅಥವಾ ಇಂಟ್ರೊಡಕ್ಷನ್ ಕೊಟ್ರೆ 1 ಮಾರ್ಕ್ ಬಂತು. ಮತ್ತೆ ಅದು ಬೇಸಿಕ್ ಒಂದು ಯಾವ್ದಾರ ಒಂದು ಲಾ ಇಂದನೋ ಒಂದು ಇಕ್ವೇಷನ್ ಇಂದನೋ ಡಿರೈವೇಷನ್ ಕಂಟಿನ್ಯೂ ಮಾಡ್ತೀನಿ, ಆ ಇಕ್ವೇಷನ್ ನ ಬರೆದಿದ್ದಕ್ಕೆ 1 ಮಾರ್ಕ್, ಸಬ್ಸ್ಟಿಟ್ಯೂಷನ್ ಅಥವಾ ಏನೇನು ಕ್ಯಾಲ್ಕುಲೇಷನ್ಸ್ ಸಂಬಂಧಪಟ್ಟಿದೆಯೋ ಅದಷ್ಟು ಮಾಡ್ಬಿಟ್ಟು ಫೈನಲ್ ಆನ್ಸರ್ ನ ತರಿಸಿದ್ರೆ 2 ಮಾರ್ಕ್ ಬರುತ್ತೆ. ಮತ್ತೆ ಪ್ರೆಸೆಂಟೇಷನ್ ಅಷ್ಟೇ ಸರ್, ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಡಿರೈವೇಷನ್ ಆಗಿರೋದ್ರಿಂದ ಪೇಜಿನ ಮಧ್ಯಭಾಗದಲ್ಲಿ ಪ್ರೆಸೆಂಟೇಷನ್ ನ ಮಾಡಿದ್ರೆ ನೋಡೋರ್ಗೂ ಚೆನ್ನಾಗಿ ಕಾಣುತ್ತೆ. ಇನ್ನೊಂದ್ಸಲ ನಾವು ಇವ್ಯಾಲ್ಯೂಯೇಟ್ ಮಾಡೋರ್ಗೂ ಅದು ಸ್ಟೆಪ್ ಆದ್ಮೇಲೆ ಕ್ಲೀನ್ ಆಗಿ ನಮಗೆ ರನ್ ಥ್ರೂ ಸಿಗುತ್ತೆ. ಮತ್ತೆ ಮಗುನು ಇನ್ನೊಂದ್ಸಲ ನೋಡ್ತೀನಿ ಏನಾದ್ರು ತಪ್ಪಾಗಿದೆಯಾ ಅಂದ್ರೆ ಮಿಸ್ಟೇಕ್ಸ್ ಈಸಿಯಾಗಿ ಐಡೆಂಟಿಫೈ ಆಗೋಗುತ್ತೆ. ಪಾರ್ಟ್ ಡಿ ಅಲ್ಲಿ 6th ಮೇನ್ ಕೊನೆಯದು ಒಂದು ಪ್ರಶ್ನೆ, ನಮ್ಮ ವಿದ್ಯಾರ್ಥಿಗಳಿಗೆ ಯಾವ್ದಾದ್ರು ಪ್ರಾಬ್ಲಮ್ ತಗೊಂಬೋದಾ? ಮಾಡಿದ್ರೆ ಪ್ರಾಬ್ಲಮ್ ತಗೊಂಡು ಮಾಡ್ಬಿಟ್ರೆ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಈ ರೀತಿಯ ಪ್ರಾಬ್ಲಮ್ ಬರಬಹುದು, ಉತ್ತರಿಸಬಹುದು ಅನ್ನೋದಕ್ಕೂ ಅವರಿಗೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಖಂಡಿತ ಸರ್. ನಾನು ಪ್ರಾಬ್ಲಮ್ ನಂಬರ್ 44ಕ್ಕೆ ಹೋಗ್ತೀನಿ. ಸುಲಭ ಅಂತ ಅವಾಗಲೇ ಹೇಳಿದೆ. ಇದು AC ಮೇಲಿನ ಪ್ರಾಬ್ಲಮ್. ಇಲ್ಲೊಂದು ಪ್ರಾಬ್ಲಮ್ ಇದೆ. ರೆಸಿಸ್ಟರ್, ಇಂಡಕ್ಟರ್ ಅಂಡ್ ಎ ಕೆಪಾಸಿಟರ್ ಕನೆಕ್ಟೆಡ್ ಇನ್ ಸೀರೀಸ್ ಟು 110 volt 100 Hz AC source. Voltage leads current by 35 degree. If the resistance of the resistor is 10 ohm, sum of the inductive and capacitive reactance 17 ಆದರೆ ಸೆಲ್ಫ್ ಇಂಡಕ್ಟೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಇದು ಎಸಿಗೆ ಸಂಬಂಧಪಟ್ಟಂತದ್ದು. ಅವಾಗಲೇ ಹೇಳಿದೆ ಒಂದು 4-5 ಫಾರ್ಮುಲಾ ನಾಪ್ಕ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಮಾಡಬಹುದು ಅಂತ. ಸೊ ಇದು ಯಾವ ರೀತಿ ಸರ್ಕ್ಯೂಟ್ ಅಂತ ಫಸ್ಟ್ ಐಡೆಂಟಿಫೈ ಮಾಡ್ತೀನಿ. ಇಲ್ಲಿ ರೆಸಿಸ್ಟರ್ ಇದೆ, ಕೆಪಾಸಿಟರ್ ಇದೆ, ಇಂಡಕ್ಟರ್ ಇದೆ, ಅಲ್ಲಿಗೆ LCR ಸರ್ಕ್ಯೂಟ್ ಆಗೋಯ್ತು. ಮತ್ತೆ ಆಂಗಲ್ ಕೊಟ್ಟಿದ್ದಾನೆ ಫೇಸ್ ಆಂಗಲ್ 35 ಡಿಗ್ರಿ ಕೊಟ್ಟಿಯಾನೆ ಅಂದ್ರೆ ನನ್ನ ತಲೆಯಲ್ಲಿ ತಕ್ಷಣ ಬರಬೇಕು ಫೇಸ್ ಆಂಗಲ್ ಗೆ ಸಂಬಂಧಪಟ್ಟಂತ ಫಾರ್ಮುಲಾ ಹಾಕಬೇಕು. ಯಾವುದು? tan phi ಅಥವಾ phi ಈಕ್ವಲ್ ಟು tan ಇನ್ವರ್ಸ್ ಆಫ್ XC ಮೈನಸ್ XL ಬೈ R. ಸೊ ನಂಗೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಕೆಪಾಸಿಟರ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಥವಾ ಇಂಡಕ್ಟರ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ನಾನು ಯಾವ್ದಾದ್ರು ಒಂದು ಪ್ಯಾರಾಮೀಟರ್ ಅದರಲ್ಲಿ ಗೊತ್ತಿಲ್ಲದೆ ಇರುವಂತದ್ದು ಇರುತ್ತೆ. ನಾನೀಗ ಫಾರ್ಮುಲಾ ಬರದೆ, ಫಾರ್ಮುಲಾ ಬರದ ತಕ್ಷಣ ನಂಗೆ 1 ಮಾರ್ಕ್ ಅಲೋಕೇಟ್ ಆಗೋಯ್ತು. ಕ್ಲೀನ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ, ಯಾಕೆಂದ್ರೆ ಇದು ಡೈರೆಕ್ಟ್ ಒಂದೇ ಪ್ಯಾರಾಮೀಟರ್ ಕಂಡುಹಿಡಿಯೋದಿರಲ್ಲ, 2-3 ಪ್ಯಾರಾಮೀಟರ್ ಕಂಡುಹಿಡಿಯೋದು ಕೊಡ್ತಾನೆ. ಸೊ ಮೊದಲನೇ ಪ್ಯಾರಾಮೀಟರ್ ನಾನು XC ಅಥವಾ XL ಕಂಡುಹಿಡಿಯಕ್ಕೆ ಹೇಳಿದ್ರು, ಅದನ್ನ ಕಂಡುಹಿಡಿದೆ, ಅದಕ್ಕೆ 1 ಮಾರ್ಕ್ ಬಂತು. ಆ XL ನ ಇಟ್ಕೊಂಡು Z ಕಂಡುಹಿಡಿಬೇಕು. ಸೊ Z ಈಕ್ವಲ್ ಟು ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವೇರ್ ಅಥವಾ XC ಮೈನಸ್ XL ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕ್ತೀನಿ. ಅಲ್ಲಿ Z ಕಂಡುಹಿಡಿತೀನಿ, ಅದಕ್ಕೆ 1 ಮಾರ್ಕ್ ಬೇಕು. ಕರೆಂಟ್ ಕೇಳಿರ್ತಾರೆ, ಕರೆಂಟ್ ಕಂಡುಹಿಡಿಬೇಕು, I ಈಕ್ವಲ್ ಟು V ಬೈ Z. ಸೊ ಒಂದು 3-4 ಫಾರ್ಮುಲಾ ಉಪಯೋಗಿಸಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ನಾವು ಪ್ರಾಬ್ಲಮ್ಸ್ ಅಲ್ಲಿ ಒಂದೇ ಫಾರ್ಮುಲಾ ಇಟ್ಕೊಂಡು ನನಗೆ ಫೈನಲ್ ಆನ್ಸರ್ಗೆ 5 ಮಾರ್ಕ್ಸ್ ಅಂತ ಸಿಗೋದು ಸ್ವಲ್ಪ ಕಮ್ಮಿ. ಸೊ 2-3 ಫಾರ್ಮುಲಾ ಉಪಯೋಗಿಸಬೇಕಾಗುತ್ತೆ. ಸೊ ಒಂದೊಂದು ಫಾರ್ಮುಲಾಗೂ ನಾನು 1 ಮಾರ್ಕ್ಸ್ ಅಂತ ಹಾಕ್ತೀನಿ, ಅದರ ಸಬ್ಸ್ಟಿಟ್ಯೂಷನ್ ಮತ್ತೆ ರಿಸಲ್ಟ್ ಬಂದ್ರೆ ನಂಗೆ ಆನ್ಸರ್. ಬಟ್ ಮಕ್ಕಳು ಎಲ್ಲಿ ತಪ್ಪು ಮಾಡ್ತಾರೆ ಅಂದ್ರೆ ಡೈರೆಕ್ಷನ್ಸ್ ಅನ್ನ ಹಾಕೋದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ತಾರೆ. ಈಗ ರೇ ಆಪ್ಟಿಕ್ಸ್ ಪ್ರಾಬ್ಲಮ್ ಗೆ ಬಂದ್ರೆ ಡಯಾಗ್ರಾಮ್ ಬೇರಿ ಓರಿಯೆಂಟೆಡ್ ಪ್ರಾಬ್ಲಮ್ ಅಲ್ಲಿ ಆರೋ ಮಾರ್ಕ್ ತೋರಿಸಲಿಲ್ಲ ಅಂದ್ರೆ ಮತ್ತೆ ಪ್ರಾಬ್ಲಮ್ ಅಲ್ಲಿ ನನಗೆ ಮಾರ್ಕ್ಸ್ ಸಿಗೋದಿಲ್ಲ. ಮತ್ತೆ ಎಲ್ಲ ಮಾಡಿರ್ತೀನಿ, ನನಗೆ ಪ್ರಾಬ್ಲಮ್ ಗೆ 4 ಕೊಟ್ಟಿದ್ದಾರೆ ಸರ್, ಎಲ್ಲ ಕರೆಕ್ಟ್ ಆಗಿದೆ, ಆನ್ಸರು ಸರಿಯಾಗಿ ಬಂದಿದೆ, ಫಾರ್ಮುಲಾನು ಸರಿಯಾಗಿ ಬರ್ದೀನಿ, ಯಾಕೆ ನನಗೆ 4 ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಯೂಶಲಿ ಮಕ್ಕಳು ಮಾಡುವಂತ ತಪ್ಪು ಕೊನೆಗೆ ಯೂನಿಟ್ ನ ಬರೆಯೋದನ್ನ ಮರೀತಾರೆ. ಎಲ್ಲ ಆದ್ಮೇಲೆ ಕೊನೆಗೆ ಅದೇನ್ ಪ್ಯಾರಾಮೀಟರ್ ಕೇಳಿರ್ತಾರೆ. ಈಗ ಸೆಲ್ಫ್ ಇಂಡಕ್ಷನ್ ಕೇಳಿದ್ರೆ ಅದರ ಯೂನಿಟ್ ಹೆನ್ರಿ, ಕೆಪಾಸಿಟೆನ್ಸ್ ಕೇಳಿದ್ರೆ ಅದರದ್ದು ಫೆರಾಡ್, ಕರೆಂಟ್ ಇಂದ ಕೇಳಿದ್ರೆ ಆಂಪಿಯರ್. ಇವ್ರು ಮಾಡೋ ಬರದಲ್ಲಿ ಆ ಯೂನಿಟ್ ನ ಮಿಸ್ ಮಾಡ್ಬಿಡ್ತಾರೆ. ನಾವು ಅಂತದ್ನೇ ಹುಡುಕ್ತಾ ಇರ್ತೀವಿ. ಎಲ್ಲಾರು ಒಂದು ಕಡೆ ಯೂನಿಟ್ ಬರೆಯೋದು ಮಿಸ್ ಮಾಡಿದ್ರೆ ಫೈನಲ್ ಆನ್ಸರ್ ಅಲ್ಲಿ ಅಂದ್ರೆ 1 ಮಾರ್ಕ್ ನಾವು ಹಿಡಿತೀವಿ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬಿಟ್ರೆ ಸೊ 5 ಪ್ರಾಬ್ಲಮ್ ಅಲ್ಲಿ 3 ಪ್ರಾಬ್ಲಮ್ ಗೆ ಆರಾಮಾಗಿ ರೆಡಿ ಆಗ್ಬೋದು. ಮತ್ತೆ ನಾನು ಮೊದಲೇ ಹೇಳ್ದಂಗೆ ಸರಿಯಾದ ಪ್ಲಾನ್ ಮಾಡಿ ಸ್ಮಾರ್ಟ್ ವರ್ಕ್ ಬೇಕಾಗಿದೆ, ಹಾರ್ಡ್ ವರ್ಕ್ ಬೇಕಾಗಿಲ್ಲ ಈಗಿನ ಕಿಡ್ಸ್ಗಳಿಗೆ. ಸ್ಮಾರ್ಟ್ ವರ್ಕ್ ಮಾಡಿ ಇಂತಿಂತ ಕ್ವಶನ್ಸ್ಗೆ ಇಂತಿಂತ ಚಾಪ್ಟರ್ ಬರುತ್ತೆ, ನಾನು ಇಷ್ಟಿಷ್ಟು ಓದ್ಕೊಂಡಿದ್ದೀನಿ ಅಂತ ನೀವೇ ಒಂದು ಪ್ಲಾನ್ ನ ವರ್ಕೌಟ್ ಮಾಡ್ಬಿಟ್ರೆ ಫಿಸಿಕ್ಸ್ ಕಷ್ಟ ಅಂತೂ ಖಂಡಿತ ಇಲ್ಲ ಸರ್. ಸರ್, ಕೊನೆಯದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಚ್ 6ನೇ ತಾರೀಕು ಏನು ಎಕ್ಸಾಮ್ಗೆ ಹೋಗ್ತಾ ಇದ್ದಾರೆ, ಫಿಸಿಕ್ಸ್ ಎಕ್ಸಾಮ್ಗೆ, ಕೊನೆಯ ನಿಮ್ಮ ಕಿವಿ ಮಾತು ಹೇಳಿ ಸರ್. ಹಿಂದಿನ ದಿನ ಹೊಸದನ್ನ ಓದಕ್ಕೆ ಹೋಗ್ಬೇಡಿ. ಹಿಂದಿನ ದಿನ ತನಕ ಏನೇನು ಓದಿರ್ತೀರೋ ಅವತ್ತಿಂದ ಒಂದು ರಿವಿಷನ್, ಒಂದು ಮೈಂಡ್ ಮ್ಯಾಪ್ ಅಂತ ಮಾಡ್ಕೊಳ್ಳಿ ಮಕ್ಕಳೇ.
ಏನು ಆ ಮೈಂಡ್ ಮ್ಯಾಪ್ ಅಂದರೆ ಒಂದು ಶೀಟಲ್ಲಿ ಒಂದು ಚಾಪ್ಟರ್ನ ನೀವು ಬರ್ಕೋಬೇಕು. ಅದರದ್ದು ಡಯಾಗ್ರಾಮ್ಗಳಿರ್ಬೋದು, ಇಕ್ವೇಷನ್ಸ್ ಇರ್ಬೋದು, ಫಾರ್ಮುಲಾಸ್ ಇರ್ಬೋದು, ಅಥವಾ ಲಾ ಸ್ಟೇಟ್ಮೆಂಟ್ಸ್ನ ಒಂದು ಪೇಜಲ್ಲಿ ಬರ್ಕೊಂಡು ಆ ಒಂದು ಪೇಜ್ ನನ್ನ ಕಣ್ಮುಂದೆ ಇಟ್ಕೊಂಡ್ಬಿಟ್ರೆ ನಂಗೆ ಇಡೀ ಚಾಪ್ಟರ್ ನನ್ನ ಕಣ್ಮುಂದೆ ಬಂದ್ಬಿಡ್ಬೇಕು. ಈ ರೀತಿ ಒಂದು ಮೈಂಡ್ ಮ್ಯಾಪನ್ನು ರೆಡಿ ಮಾಡ್ಕೊಂಡ್ರೆ 14 ಪೇಜು, 14 ಚಾಪ್ಟರ್, 14 ಮೈಂಡ್ ಮ್ಯಾಪ್ ರೆಡಿ ಆಗೋದ್ರೆ ಸುಮ್ಮನೆ ರಿವೈಸ್ ಮಾಡ್ಕೋತಾ ಹೋಗಿ ಹೊರತು ಮತ್ತೆ ಹಿಂದಿನ ದಿನ ಯಾವುದೇ ಕಾರಣಕ್ಕೂ ನಿದ್ದೆಗೆಟ್ಟು ಬೆಳಗ್ಗೆ 3 ಗಂಟೆ ತನಕ ಓದ್ದೆ, 3 ರಿಂದ 5 ಗಂಟೆ ತನಕ ಮಲ್ಕೊಂಡು ಎದ್ದು ಬಂದೆ, ಈ ರೀತಿ ಪ್ರೆಷರ್ನ ತಗೋಬೇಡಿ. ಮಿನಿಮಮ್ 6 ಅವರ್ ನಿದ್ದೆನ ಖಂಡಿತ ಮಾಡಿ, ಎಕ್ಸಾಮನ್ನು ಒಂದು ಫೆಸ್ಟಿವಲ್ ಥರ ಎಂಜಾಯ್ ಮಾಡಿ. ಅವಾಗ ಎಲ್ಲ ಎಕ್ಸಾಮ್ಸು ಕ್ಲೀನಾಗಿ ಆಗುತ್ತೆ. ಫಿಸಿಕ್ಸ್ ಅಂತಲ್ಲ, ಎಲ್ಲ ಸಬ್ಜೆಕ್ಟನ್ನು ಎಂಜಾಯ್ ಮಾಡ್ಕೊಂಡು ಬರೀರಿ. ಹಾಗೆ ಕೇಳ್ತಿರೋ ಎಲ್ಲ ಮಕ್ಕಳುಗಳು ಸೆಕೆಂಡ್ PUC ಬರೀತಿರುವಂಥ ಎಲ್ಲ ಮಕ್ಕಳುಗಳಿಗೂ ಸೆಕೆಂಡ್ PU ಎಕ್ಸಾಮ್ಸ್ಗೆ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಖಂಡಿತವಾಗ್ಲೂ ಸರ್, ಎಲ್ಲರಿಗೂ ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದನೂ ಕೂಡ ಅಂತ ಹೇಳ್ತಾ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭೌತಶಾಸ್ತ್ರ, ಫಿಸಿಕ್ಸ್ ಸಂಬಂಧಪಟ್ಟಕ್ಕೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭೌತಶಾಸ್ತ್ರದ ಪುನರಾವರ್ತನೆ ಮಾಡಿದವರು ಮೈಸೂರಿನ ಚಿನ್ಮಯ ಪದವಿ ಪೂರ್ವ ಕಾಲೇಜಿನ ಭೌತಶಾಸ್ತ್ರ ಉಪನ್ಯಾಸಕರಾದ ಶರತ್ MN. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ B. ಸಂಕಲನ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು. ಇದು ಇಂದಿನ ಯುವವಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.